गुरुभ्यो नमो महद्भ्यो नमो गुरुभ्यः सर्वोपप्लवरितज्ञानकनप्रत्यगतो नीवाहमस्मि श्रुतिस्मृतिपुराणानाम् आलयं गुरुणालयं मां भगवत्पादं शङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यवतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वेदान्तदारण्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं तद्गुरुं दच्चिदानन्दं सदाचारं समाश्रये श्री दच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म 543 ಭಾಷ್ಯ ಭಾಗ 9ನೇ ಅಧ್ಯಾಯ ಆರಂಭ. ಅಷ್ಟಮೇ ನಾಡೀದ್ವಾರೇಣ ಧಾರಣಾಯೋಗಃ ಸಗುಣಃ ಉಕ್ತಃ. ಅಷ್ಟಮೇ ನಾಡೀದ್ವಾರೇಣ ಧಾರಣಾಯೋಗಃ ಸಗುಣಃ ಉಕ್ತಃ. ಅಷ್ಟಮೇ ಅಧ್ಯಾಯ ಅರ್ಥ. 8ನೇ ಅಧ್ಯಾಯದಲ್ಲಿ ನಾಡೀದ್ವಾರ, ನಾಡಿ ಅಂದ್ರೆ ಸುಷುಮ್ನಾ ನಾಡಿ, ಸುಷುಮ್ನಾ ನಾಡಿ ಮೂಲಕವಾಗಿ ಹೋಗೋದು ಫಲವನ್ನುಳ್ಳ ಧಾರಣಾಯೋಗ. ನಾಡಿದ್ವಾರನ ಏನು ನಾಡಿದ್ವಾರ ಮೂಲಕವಾಗಿ ಪರಮಾತ್ಮ ಉಪಾಸನೆ ಮಾಡುವ, ನಾಡಿದ್ವಾರ ಪರಮಾತ್ಮ ಉಪಾಸನೆ ಮಾಡ್ತಾ ಅಲ್ಲ, ಉಪಾಸನೆ ಮಾಡೋದು ನಾಡಿದ್ವಾರದಿಂದ ಮಾಡಲ್ಲ. ಪರಮಾತ್ಮ ಉಪಾಸನೆ ಮಾಡುವವರು ನಾಡಿದ್ವಾರದಿಂದ ಹೋಗ್ತಾರೆ. ಚಿತ್ರ ಇದೆ ಪದ ನಾಡಿದ್ವಾರ ಕಿಮ್ ಅಂದ್ರೆ ಅನ್ವಯ. ನಾಡಿದ್ವಾರ ನಾಡಿಯ ಮೂಲಕವಾಗಿ ಪರಮಾತ್ಮನ ಉಪಾಸನೆ ಮಾಡುವ, ಪರಮಾತ್ಮನನ್ನು ಹೊಂದುವ ಅಂದ್ರೆ ಹಿರಣ್ಯಗರ್ಭನನ್ನು ಹೊಂದುವ ಧಾರಣಾ ಯೋಗವನ್ನ, ಪ್ರಾಣವನ್ನು ಮೂರ್ಧ ಪ್ರದೇಶದಲ್ಲಿ ಧಾರಣೆ ಮಾಡಬೇಕೆಂದು ಹೇಳುವುದಿಂದಲೂ ಓಂಕಾರ ಮೂಲಕವಾಗಿ ಧ್ಯಾನ ಮಾಡಬೇಕೆಂದು ಹೇಳುವುದಿಂದಲೂ ಇದು ಧಾರಣಾ ಯೋಗ ಅಂದ್ರು. ಪ್ರಾಣವನ್ನ ಮೂರ್ಧ ಪ್ರದೇಶದಲ್ಲಿ ಧಾರಣೆ ಮಾಡಿ ಅದಕ್ಕೆ ಧಾರಣೆ ಮಾಡ್ತಾರೆ ಮೂರ್ಧ ಪ್ರದೇಶದಲ್ಲಿ. ಅಲ್ಲ, ಪ್ರಾಣವನ್ನು ಇಲ್ಲಿಟ್ಕೋ, ಪ್ರಾಣ ಇರೋದು ಹೃದಯದಲ್ಲೇ. ಹೃದಯ ಪ್ರಾಣೇ ಗುದೇಪಾನ ಸಮಾನೋ ನಾಭಿಮಂಡಲೆ ಅಂತ. ಪ್ರಾಣದ ಸ್ಥಿತಿಯನ್ನು ಹೃದಯದಲ್ಲಿ ಹಾರ್ಟ್ ಬ್ರೇಕ್ ಆಗ್ತಾ ಇರೋ ಪ್ರಾಣವನ್ನ ಅದಕ್ಕೆ ಕಿತ್ಕೊಂಡು ಇಲ್ಲಿಡ್ತೀನಿ ಅಂತಂದ್ರೆ ಇಲ್ಲಿ ಇಷ್ಟೇ ಇಷ್ಟಪಡುತ್ತಾ, ಇಲ್ಲೂ ಫಂಕ್ಷನ್ ಮಾಡ್ತಿರತ್ತ. ಅಲ್ಲ, ನಂಗೆ ಪ್ರಾಣ ಅಂದ್ರೆ ಪ್ರಾಣ ಸಹಿತ ಮನಸ್ಸು ತಗೋಬೇಕು, ಮನಸ್ಸನ್ನಲ್ಲಿ ಇಟ್ಕೊಳ್ಳೋದು ಅನ್ನೋದು ಹೊಂದುತ್ತೆ. ಹಾಗಾದ್ರೆ ಧ್ಯಾನ ಮಾಡೋದು, ಯೋಚನೆ ಮಾಡುವಾಗ ಈ ಮೂಲಕ ನಾನು ಹೋಗ್ತೀನಿ ಅಂತ ಯೋಚನೆ ಮಾಡ್ಕೊಂಡು, ಸುಷುಮ್ನಾ ನಾಡಿ ಮೂಲಕ ಹೋಗ್ತೀನಿ ಅಂದ್ಕೊಂಡು ಮನಸ್ಸನ್ನ ಅಲ್ಲಿಟ್ಕೊಂಡು ತನ್ಮೂಲಕ ಹೋಗುವ ಮಾರ್ಗ ಚಿಂತನೆ ಮಾಡ್ಕೊಂಡು ಭಾವನೆ ಮಾಡ್ಬೇಕು. ಅಲ್ಲ, ಬರೀ ಪ್ರಾಣ ಇಟ್ಕೊಳ್ತು ಅಂದ್ರೆ ಮನಸ್ಸಿದೆ ಪ್ರಾಣ ಅದು ಹೋಗಲ್ಲ ಅಪ್ಪ. ಓಂಕಾರ ಮನಸ್ಸು ಇಟ್ಕೊಂಡ್ಮೇಲೆ ಮನಸ್ಸೇ ತಗೊಂಡು ಹೋಗ್ಬೇಕು ಪ್ರಾಣವನ್ನ ಅಲ್ಲಿಗೆ. ಯಾಕಂದ್ರೆ ಪ್ರಾಣ ಅಚೇತನ, ಅಚೇತನ ಆದ ಪ್ರಾಣಕ್ಕೆ ಎಲ್ಲಿ ಹೋಗ್ಬೇಕು ಏನು ಗತಿ ಇಲ್ಲ. ಇಂಥ ಜಾಗ ಗೊತ್ತು ಮಾಡೋದು ಮನಸ್ಸೇ. ಮನಸ್ಸು ಪ್ರಾಣವನ್ನ ಕಂಟ್ರೋಲ್ ಮಾಡಿ ತಗೊಂಡು, ಪ್ರಾಣಮಯ ಯಾವೇ ಮನೋಮಯ ತಾನೆ, ಆ ಮನಸ್ಸು ಉಸಿ ಕಟ್ಟಬೇಕು ಮನಸ್ಸು ನಿಶ್ಚಯ ಮಾಡಿದ್ರೆ ಉಸಿ ಕಟ್ಬಿಡತ್ತೆ. ಹಾಗೆ ಮನಸ್ಸಿನ ನಿಶ್ಚಯದ ಮೇಲೆ ಪ್ರಾಣದ ವ್ಯಾಪಾರ. ಹಾಗೆ ಮನಸ್ಸು ಪ್ರಾಣವನ್ನು ಈ ತರ ನಿಲ್ಲಿಸ್ಕೊಳತ್ತೆ. ಅಲ್ಲಿ ನಿಲ್ಸ್ಕೊಂಡು ಅಲ್ಲಿ ನಿಲ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಅಲ್ಲ, ಒಟ್ಟಿಗೆ ಮಾಡ್ತಾರೆ ಅಂತ ಓಂಕಾರ ಉಪಾಸನೆ. ಅಲ್ಲ, ಇದು ಧ್ಯಾನವನ್ನು ಮಾಡ್ಬೇಕಂತ ಹೇಳಿ ಓಂಕಾರ ಮೂಲಕ ಧ್ಯಾನ ಮಾಡ್ಬೇಕು ಒಟ್ಟಿಗೆ ಮಾಡಲ್ವಾ? ಅದು ಆ ಮುಂಚೆ ಪ್ರಾಣಾಯಾಮ ಪ್ರತ್ಯಾಹಾರ ಎಲ್ಲ ಮಾಡ್ಕೊಳ್ತಾರೆ, ನಾಡಿ ಶುದ್ಧಿ ಮಾಡ್ಕೊಂಡು ಅದನ್ನ ಇಟ್ಕೊಳ್ಳೋದು ಮೊದಲು ಅಭ್ಯಾಸ ಮಾಡಿರ್ತಾರೆ. ಉಪಾಸನೆಗೆ ಬಂದಾಗ ಅದು ಆಟೋಮೆಟಿಕ್ ಆಗಿ ಮನಸ್ಸಿಗೆ ಓಂಕಾರ ಆಗುತ್ತೆ. ಅದೇ ಯೋಗಶಾಸ್ತ್ರದ ವಿಷಯ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಹಸಿಕೆ ಇದ್ ಮಾಡಿಲ್ಲ. ಇರ್ಬೋದು, ಅದು ಹೆಂಗ್ ಮಾಡ್ತಾರೋ ಅದು ಅವ್ರಿಗೆ ಕಣ್ಣು. ಧಾರಣಾ ಯೋಗನ ಓಂಕಾರದ ಧಾರಣಾ ಯೋಗ. ಧಾರಣೆ ಮಾಡ್ಕೊಳ್ಳೋದು ಅಂದ್ರೆ ಮನಸ್ಸಿಗೆ ತಂದ್ಕೊಳ್ಳೋದು. ಓಂಕಾರವನ್ನು ಮನಸ್ಸಿನಲ್ಲಿ ನಿರಂತರ ಭಾವನೆ ಮಾಡ್ತಾ ಹೋಗೋದು. ಆ ಯೋಗ ಅಂದ್ರೆ ಸಂಬಂಧ ಅಂತ ಅರ್ಥ. ಧಾರಣೆ ಮಾಡಿಕೊಳ್ಳುವ ಸಂಬಂಧ. ಓಂಕಾರವನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಧಾರಣ. ಇಲ್ಲಿ ಓಂಕಾರ ಅನ್ನೋದು ಉಪಲಕ್ಷಣ. ಯಾವ್ಯಾವ ಭಕ್ತರು ರಾಮನಾಮವನ್ನು ಧಾರಣೆ ಮಾಡ್ಕೊಳ್ಳೋದು ಅದೇ. ರಾಮನಾಮವನ್ನು ಧ್ಯಾನ ಮಾಡ್ಬೋದು, ಶಿವನಾಮ ಧ್ಯಾನ ಮಾಡ್ಬೋದು, ಅಷ್ಟಾಕ್ಷರಿ ಓ ನಮೋ ನಾರಾಯಣಾಯ ಅದನ್ನು ಕೂಡ ಧಾರಣೆ ಮಾಡ್ಕೊಂಡು ಮಾಡ್ಬೋದು. ಅದೇನು ಓಂಕಾರಕ್ಕೆ ಮೀಸಲು ಇದು ಬೇರೆದು ಮಾಡಬಾರ್ದು ನಿಷೇಧ ಇಲ್ಲ. ಪ್ರಸಂಗ ಪ್ರಕರಣ ಓಂಕಾರದಾದ್ರಿಂದ ಅದನ್ನ ಹೇಳ್ತಿದ್ದಾರೆ. ಅದ ಧಾರಣಾ ಯೋಗದ ವಿಚಾರವಾಗಿ ಅದು ಸಗುಣ ಉಪಾಸನೆ. ಇಲ್ಲಿ ಭಾಗವತದಲ್ಲಿ ನಿರ್ಗುಣಕ್ಕಿಂತ ಸಗುಣ ಕಷ್ಟ ಅಂತ ಅರ್ಥ ಮಾಡ್ಕೊಳ್ಳೋದು. ಭಾಗವತಕಾರ ಶಂಕರ ಭಾಷೆ ಓದಿಲ್ಲ ಅಂತ ಅಂತವ್ರು. ಭಗವಂತ ಗೀತೆಯಲ್ಲಿ ಕ್ಲೇಶೋ ಅಧಿಕ ತರಹ ಅಂತ ಹೇಳಿದಾರೆ ನಿರ್ಗುಣೋಪಾಸಕರಿಗೆ. ಸಗುಣೋಪಾಸನೆ ಸುಲಭ,
ಸಗುಣೋಪಾಸನೆಗೆ ಒಂದು ಕಾನ್ಸೆಪ್ಟ್ ಇದೆ, ಒಂದು ಗುಣ, ಆಕಾರ, ಒಂದು ಲೀಲೆ, ಒಂದು ಶರೀರ ಎಲ್ಲ ಇರುತ್ತೆ. ಅದು ಮನಸ್ಸಿಗೆ ಕ್ಯಾಚ್ ಆಗುತ್ತೆ. ನಿರ್ಗುಣವನ್ನು ಕ್ಯಾಚ್ ಮಾಡೋಕ್ಕಾಗಲ್ಲ. ಏನು ಹೆಸರಿಲ್ಲ, ಆಕಾರ ಇಲ್ಲ, ಗುಣ ಇಲ್ಲ, ಶಬ್ದ ಇಲ್ಲ, ಪ್ರತ್ಯಯ ಇಲ್ಲ ಅಂದ್ರೆ ಅದು ತಗೊಳ್ಳೋಕೆ ಕಷ್ಟ. ಏನೋ ಇವರು ಭಾಗವತಕಾರ ಇನ್ನು ಮಹಿಮೆ, ಸಗುಣ ಮಹಿಮೆಯನ್ನು ನಿಗುಣ ತಗೊಳ್ಳೋಕ್ಕಿಂತ ಕಷ್ಟ ಅಂತ ಏನೋ ಅಲ್ಲೇ ಮಾಡ್ತಾರೆ. ವಿಚಿತ್ರ. ಅದು ಹೊಗಳೋದು ಅರ್ಥವಾದ ಅನ್ಕೋಬೇಕಷ್ಟೆ. ಇರ್ಲಿ, ಧಾರಣಾ ಯೋಗವು ಸಗುಣವಾಗಿರ್ತಕ್ಕಂಥ ಧಾರಣಾ ಯೋಗ ವಿಚಾರವನ್ನ 8ನೇ ಅಧ್ಯಾಯದಲ್ಲಿ ಹೇಳಿದ್ದಾಯ್ತು. ತಸ್ಯ ಚ ಫಲಂ ಅಗ್ರಶ್ಚಿರಾದಿಕ್ರಮೇಣ ಕಾಲಾಂತರೆ ಬ್ರಹ್ಮಪ್ರಾಪ್ತಿ ಲಕ್ಷಣಮೇವ ಅನಾವೃತ್ತಿ ರೂಪಂ ನಿರ್ದಿಷ್ಟಂ. ಅದರ ಫಲ ಅಂದ್ರೆ ಓಂಕಾರವನ್ನ ನಡುನೆತ್ತಿ ನಿಲ್ಲಿಸ್ಕೊಂಡು ಓಂಕಾರವನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಪ್ರಾಣವನ್ನು ನಡುನೆತ್ತಿ ನಿಲ್ಲಿಸ್ಕೊಂಡು ಓಂಕಾರವನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಆ ಓಂಕಾರೋಪಾಸಕನಾನು ಅಗ್ರಜ್ಯೋತಿರಹ ಶುಕ್ರ ಅಂತ ಅಗ್ನಿ, ಅರ್ಚಿ, ಆಹಾರಾಭಿಮಾನಿ, ಶುಕ್ಲಪಕ್ಷಾಭಿಮಾನಿ ಅಂತ ಉತ್ತರಾಯಣ ಮಾರ್ಗದ ದೇವತೆಗಳು. ದೇವತೆಗಳು ಇವರು ಬರೀ ಕಾಲ ಮಾತ್ರ ಅಲ್ಲ, ಭೌತಿಕ ಅಲ್ಲ, ದೈವಿಕ ರೂಪ ಇದು. ಆ ದೇವತೆಗಳು ಒಯ್ಯೋದು ಅನ್ನೋ ಮಾರ್ಗದಿಂದ ಅದು ಕಾಲಾಂತರದಲ್ಲಿ ಬ್ರಹ್ಮವನ್ನು ಪಡ್ಕೊಳ್ಳೋದು. ಅಂದ್ರೆ ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಸಗುಣ ಬ್ರಹ್ಮ. ಕಾಲಾಂತರ ಬ್ರಹ್ಮ ಪ್ರಾಪ್ತಿ ಅಂದ್ರೆ ಇಲ್ಲ ಬ್ರಹ್ಮಲೋಕಕ್ಕೆ ಹೋಗಿ ತತ್ವಜ್ಞಾನ ಮಾಡ್ಕೊಂಡು ಬ್ರಹ್ಮ ಪ್ರಾಪ್ತಿ ಮಾಡ್ಕೊಬೇಕು, ಇಲ್ಲ ಬ್ರಹ್ಮಲೋಕಕ್ಕೆ ಹೋಗಿ ಸತ್ಯಲೋಕಕ್ಕೆ ಹೋಗಿ ಹಿರಣ್ಯಗರ್ಭವನ್ನು ಪಡ್ಕೊಳ್ಳೋದು ಬ್ರಹ್ಮ ಪ್ರಾಪ್ತಿ ಅರ್ಥ ಮಾಡ್ಬೇಕು. ಬ್ರಹ್ಮ ಶಬ್ದಕ್ಕೆ ಸಗುಣ ಬ್ರಹ್ಮಕ್ಕೂ ಬ್ರಹ್ಮ ಅಂತಾರೆ, ನಿರ್ಗುಣ ಬ್ರಹ್ಮವೂ ಬ್ರಹ್ಮ ಅಂತಾರೆ. ಕಾಲಾಂತರದಲ್ಲಿ ಪಡೆಯಬೇಕಾದ ಬ್ರಹ್ಮ ಅನ್ನುವಾಗ ಸಗುಣ ಬ್ರಹ್ಮವೇ ಹೊಂದೋದು. ಈಗ ನಿರ್ಗುಣ ಬ್ರಹ್ಮಕ್ಕೆ ಕಾಲ ಸಂಬಂಧ ಇಲ್ಲ, ಅದು ನಿತ್ಯ ಕಾಲಾತೀತ ಅನುಭವಾತ್ಮಕ. ಬ್ರಹ್ಮ ಪ್ರಾಪ್ತಿಯನ್ನ ಪಡೆಯೋದು ಲಕ್ಷಣ ಅಂದ್ರೆ ಆ ಟೈಪು ಇದಷ್ಟೇ. ಆ ಪ್ರಕಾರ ಬ್ರಹ್ಮಪ್ರಾಪ್ತಿ ರೂಪ ಆಗಿರುವ ಅನಾವೃತ್ತಿ ರೂಪ, ಮರಳಿ ಸಂಸಾರಕ್ಕೆ ಬರದೇ ಇರತಕ್ಕದ್ದು ಅನ್ನೋ ರೂಪದ್ದಾದ ಒಂದು ಮಾರ್ಗವನ್ನು ಕೂಡ ನಿರ್ದೇಶ ಮಾಡಿದ್ದಾರೆ. ನಿರ್ದೇಶ ಅಂದ್ರೆ ಹೇಳೋದು, ಪಾಯಿಂಟ್ ಔಟ್ ಮಾಡೋದು, ತಿಳಿಸ್ಕೊಡೋದು. ಅದನ್ನು ಹೇಳಿದ್ದು ಆಯ್ತು, ಅದರ ಫಲವನ್ನು ಹೇಳಿದ್ದಾಯ್ತು. ತತ್ರ ಅನೇನೈವ ಪ್ರಕಾರೇಣ ಮೋಕ್ಷ ಪ್ರಾಪ್ತಿ ಫಲಂ ಅನೇನೈವ ಪ್ರಕಾರೇಣ ಮೋಕ್ಷ ಪ್ರಾಪ್ತಿ ಫಲಂ ಅಧಿಗಮ್ಯತೆ ಅನ್ಯಥಾ ಇತಿ ತದಾಶಂಕಾ ವ್ಯಾವಿವರ್ತ ಇಷಯ. ವ್ಯಾವಿವರ್ತ ಇಷಯ, ವ್ಯಾಮ ವಿ ಬಿಡ್ಕೋಬೇಕು, ವ್ಯಾವಿವರ್ತ ಇಷಯ. ಶ್ರೀ ಭಗವಾನ್ ವಾಚ. ಅಲ್ಲಿ ಅಂದ್ರೆ ಈ ರೀತಿ ಓಂಕಾರೋಪಾಸನೆ ಬ್ರಹ್ಮ ಪ್ರಾಪ್ತಿ ಪಡೆಯೋದು ಅನ್ನೋ ಫಲವನ್ನು ಹೇಳೋ ಸಂದರ್ಭದಲ್ಲಿ ಈ ಪ್ರಕಾರದಿಂದಲೇ ಮೋಕ್ಷ ಪ್ರಾಪ್ತಿ ಆಗೋದೇ ಹೊರತು ಬೇರೆ ರೀತಿ ಇಲ್ಲ ಅಂತ ಯಾರಾದ್ರೂ ಅಂದ್ಕೊಂಡ್ಬಿಟ್ಟಾರು. ಅದು ತಪ್ಪುದು. ಹೀಗೆ ಬ್ರಹ್ಮ ಪ್ರಾಪ್ತಿ ಪಡ್ಕೋಬೇಕೇ ಹೊರತು ಮತ್ತೊಂದು ರೀತಿ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ತಪ್ಪೋದು ಅಂತ ಹೇಳಿ, ಅನೇನೈವ ಪ್ರಕಾರೇಣ ಈ ಪ್ರಕಾರದಿಂದಲೇ ಮೋಕ್ಷ ಪ್ರಾಪ್ತಿ ಎಂಬ ಫಲವು ಪಡೆಯಲ್ಪಡುತ್ತದೆಯೇ ಹೊರತು ಬೇರೆ ರೀತಿ ಇಲ್ಲ ಎಂಬುದಾಗಿ ಯಾರಾದ್ರೂ ಸಂದೇಹ ಪಟ್ಕೊಂಡ್ರೆ ಆ ಸಂದೇಹವನ್ನು ತೆಗೆದುಹಾಕಬೇಕೆಂಬ ಇಚ್ಛೆಯಿಂದ ವ್ಯಾವರ್ತಿತು ಇಚ್ಛಾ ವ್ಯಾವಿವರ್ತ ಇಷಾ ತಯಾ ವ್ಯಾವಿವರ್ತ ಇಷಯ. ವ್ಯಾವರ್ತನ ಅಂದ್ರೆ ತೆಗೆದುಹಾಕೋದು, ವ್ಯಾವಿವರ್ತ ಇಶಾ ಅಂದ್ರೆ ಕಿತ್ತಾಕೋದು ಆ ಸಂದೇಹವನ್ನ. ಉಪಾಸನೆ ಮಾಡಿ ಅರ್ಚಿರಾದಿ ಮಾರ್ಗದಿಂದ ಸತ್ಯಲೋಕಕ್ಕೆ ಹೋಗೋದು ಅನ್ನೋದೇ ಬ್ರಹ್ಮ ಪ್ರಾಪ್ತಿ, ಅದೇ ನಿಜವಾದ ಬ್ರಹ್ಮ ಪ್ರಾಪ್ತಿ, ಅದೇ ಹೆಚ್ಚಿನ ಪರಮ ಪುರುಷಾರ್ಥ ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಅದು ಸರಿಯಲ್ಲ. ಅದು ಕೂಡ ಸಂಸಾರ ಅಂತಃಪಾತಿ, ಸಂಸಾರದ ಒಳಗಿರ್ತಕ್ಕದ್ದು, ಕಾಲದೇಶದ ಒಳಗಿರ್ತಕ್ಕದ್ದು, ಅದು ಆತ್ಯಂತಿಕ ಮೋಕ್ಷ ಅಲ್ಲ, ಬ್ರಹ್ಮ ಪ್ರಾಪ್ತಿ ಅಲ್ಲ ಅಂತ ತಿಳಿಸ್ಕೊಳ್ಬೇಕು. ಅದೇ ಮೋಕ್ಷ ಬ್ರಹ್ಮ ಪ್ರಾಪ್ತಿ ಅಂದ್ರೆ ಆ ಸಂದೇಹ ತೆಗೆದುಹಾಕುವುದಕ್ಕೋಸ್ಕರವಾಗಿ ಶ್ರೀ ಭಗವಂತನು ಹೇಳುತ್ತಿದ್ದಾನೆ. ಭಾಷ್ಯಕಾರರು 9ನೇ ಅಧ್ಯಾಯ ಪೀಠಿಗೆ ಹಾಕಿದ್ರು. 9ನೇ ಅಧ್ಯಾಯ ಏನಕ್ಕೆ ಬಂದ್ವಿ ಅಂದ್ರೆ ಸತ್ಯಲೋಕವನ್ನು ಪಡ್ಕೊಳ್ಳೋದೇ ಹೆಚ್ಚಿನ ಪುರುಷಾರ್ಥ ಅಂತ ಯಾರು ಅಂದ್ಕೊಂಡ್ಬಿಟ್ರೆ ಅದು ಸರಿಯಲ್ಲ. ಸಗುಣ ಬ್ರಹ್ಮ ಪ್ರಾಪ್ತಿಯೇ ಹೆಚ್ಚಿನ ಪುರುಷಾರ್ಥ, ಮೋಕ್ಷ ಅನ್ನೋದಲ್ಲ, ಅದಕ್ಕಿಂತ ಬೇರೆ ಇನ್ನೊಂದಿದೆ ಅನ್ನೋದನ್ನ ಹೇಳ್ತೀನಿ ಅನ್ನೋಕ್ಕೋಸ್ಕರವಾಗಿ ಭಗವಂತ ಆರಂಭ ಮಾಡ್ಕೊತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ. ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ. ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೆ.
ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಯತ್ ಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್. ಇದಂತೂ ಇದಾದರೋ ಅಂದ್ರು. ಆ ಕನ್ನಡ ಭಾಷೆಯಲ್ಲೂ ಇದಾದರೋ ಅಂತ ಉಂಟು. ಇದಾದರೋ ಏನ್ ಬ್ಯೂಟಿಫುಲ್ ಆಗಿದೆ ಅಂತ. 2-3 ಭಕ್ಷ್ಯ ಹಾಕಿದ್ದಾರೆ, ಪಾಯಸ ಹಾಕಿದ್ದಾರೆ, ಕೇಸಿ ಭಾತ್ ಹಾಕಿದ್ದಾರೆ, ಚಂಪಾಕರಿ ಹಾಕಿದ್ದಾರೆ. ಚಂಪಾಕರಿ ಆದ್ರೋ ಹೇಗಿದೆ ಅಂತೀರಾ? ಇದಂತೂ ಇದು ಮಾತ್ರ ಬ್ಯೂಟಿಫುಲ್, ಇದಂತೂ ವಂಡರ್ಫುಲ್ ಅಂತ. ಇದಂತೂ ಎಲ್ಲಗುಂಟು. ಏನೋ ಬೇರೆ ಒಂದು ಹೀರೆಕಾಯಿ ಬೋಂಡ, ಇನ್ನೇನು ಮೆಣಸಿನ್ಕಾಯಿ ಬೋಂಡ ಹಾಕ್ಬಿಟ್ಟು ಆಲೂಗೆಡ್ಡೆ ಬೋಂಡ ಇದೆಯಲ್ಲ, ಇದಾದರೋ ಆಲೂಗೆಡ್ಡೆ ಬೋಂಡ ಆದರೋ ಇದಂತೂ ಇದನ್ನು ಇದು ಸ್ಪೆಸಿಫಿಕ್. ಇದು ಬಹಳ ಜಡ. ನಾಳೆ ಅದೇ ಇಟ್ಕೊಂಡಾಗ ಒಂದು ಗಾಜಿನ ಮಣಿ ಇದಾದರೋ, ಇದು ವಜ್ರಮಣಿ. ವಜ್ರಮಣಿ ಬೆಲೆ ಎಷ್ಟು? ಗಾಜಿನ ಮಣಿ ಬಿಡಿ, ಕಾಚಮ್ಮಣಿ, ವಜ್ರಮಣಿ ಅದು. ಇದಂತೂ ಇದಾದರೋ ಗುಹ್ಯತಮ, ಅತಿಶಯನ ಗುಹ್ಯಂ ಗುಹ್ಯತಮಂ, ಅತ್ಯಂತ ರಹಸ್ಯತಮ. ಯಾಕೆ ಹೇಳಿ? ಗುಟ್ಟು ಅಂದ್ರೆ ಏನು? ಇನ್ನೊಬ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದು ಗುಟ್ಟು. ಇದು ಹೇಳಿದ್ರೆ ಗೊತ್ತಾಗದಿರೋ ಗುಟ್ಟಿದು. ಹೇಳಿದ್ರೆ ಬೇರೆ ಗುಟ್ಟನ ಗೊತ್ತಾಗ್ಬಿಡುತ್ತೆ. ಗುಟ್ಟಾಗಿತ್ತು, ವಿಷಯ ಹೇಳ್ಬಿಟ್ರು, ಸೀಕ್ರೆಟ್ ಆಗಿತ್ತು, ಎಲ್ಲ ಓಪನ್ ಆಗ್ಬಿಡುತ್ತೆ. ಇದು ಬ್ರಾಡ್ಕಾಸ್ಟ್ ಮಾಡಿದ್ರು ಅರ್ಥ ಆಗಲ್ಲ, ಹೇಳಿದ್ರು ಅರ್ಥ ಆಗಲ್ಲ. ಹಾಗೆ ಗುಹ್ಯತಮ, ಬಹಳ ರಹಸ್ಯತಮ. ಇದನ್ನು ತಿಳ್ಕೋಬೇಕಾದ್ರೆ ವಿಶಿಷ್ಟವಾದಂತಹ ಯೋಗ್ಯತೆ ಬೇಕು ಅಂತಃಕರಣಕ್ಕೆ. ಆ ಶಬ್ದಮಾದಿ ಗುಣಗಳು, ಅಂತರ್ಮುಖತೆ, ಆ ಭಗವದ್ಭಕ್ತಿ, ಶರಣ ಪರಿಪೂರ್ಣವಾಗಿ ತುಂಬ ತಿಳ್ಕಾಡ್ತಿದ್ರೆ ಹೊಡೆದು ಬಿಡ್ತಾನೆ, ಜ್ಞಾನ ಪಡ್ಕೊಂಡ್ಬಿಡ್ತಾನೆ. ಅಂದ್ರೆ ಗುಹ್ಯತಮ. ಆಮೇಲೆ ಪ್ರವಕ್ಷ್ಯಾಮಿ, ಇದನ್ನು ನಿನಗೆ ಹೇಳಿಕೊಡುತ್ತೇನೆ. ಪ್ರಕರ್ಷೇಣ ವಕ್ಷ್ಯಾಮಿ. ಪ್ರಾಣ ಚೆನ್ನಾಗಿ ಅಂದ್ರೆ ನಿನಗೆ ಮನದಟ್ಟಾಗುವ ಹಾಗೆ ಹೇಳ್ಕೊಡ್ತೀನಿ. ಇದು ಎಂಥ ನಿನಗೆ? ಅನಸೂಯವೇ. ಭಗವಂತ ಸರ್ಟಿಫೈ ಮಾಡ್ತಿದ್ದಾನೆ. ಅರ್ಜುನ ಎಂಥವನು? ಅಸೂಯಾರಹಿತಾಯ. ಅಸೂಯಾರಹಿತನಾದ ನಿನಗೆ ಹೇಳಿದ್ರೆ, ಭಗವಂತ ಕೂತ್ಕೊಂಡು ನಿನಗೆ ಅಸೂಯಾರಹಿತ ಅಂತ ಅನ್ಬೇಕಾದ್ರೆ ಅರ್ಜುನ ಎಂಥ ಗುಣಾಢ್ಯ ಇರ್ಬೇಡ. ನಿನಗೆ ಅಸೂಯಾಗಿಲ್ಲ ಅಂತ ಇದ್ದಾನೆ ಪರಮಾತ್ಮ. ಅಂದ್ರೆ ಅರ್ಜುನ ಹೃದಯ ಹೊಕ್ಕಬಿಟ್ಟು ನೋಡ್ತಾ ಇದ್ದಾನೆ. ಅರ್ಜುನಲ್ಲಿ ವಂಚನೆ, ಕಪಟ, ಮೋಸ ಯಾವುದೂ ಇಲ್ಲ. ಅರ್ಜುನ ಗುಣಾಢ್ಯ. ಯಾರು ಅಸೂಯಾರಹಿತರೋ ಅವರೇ ಉಪದೇಶಕ್ಕೆ ಮುಖ್ಯ ಅರ್ಹರು, ಯೋಗ್ಯರು. ಅಸೂಯಾವಂತರಲ್ಲಿ ಚಾಂಚಲ್ಯ ಜಾಸ್ತಿ, ಚಿತ್ತ ಕೊಳೆ ಇರುತ್ತೆ, ಮನಸ್ಸಿನಲ್ಲಿ ಕೊಳೆ ಇರುತ್ತೆ. ಅಸೂಯೆ ಅನ್ನೋದು ದೊಡ್ಡ ಕೊಳೆ, ಅವ್ರಿಗೆ ಜ್ಞಾನ ಆಗಲ್ಲ. ಹಾಗೆ ಪರೋಕ್ಷಾಂ ಅನಸೂಯೆ. ಯಾವ್ದನ್ನ ಹೇಳ್ತೀನಿ? ಜ್ಞಾನವನ್ನು ಹೇಳ್ತೀನಿ. ಇಂದ ಜ್ಞಾನ ವಕ್ಷ್ಯ. ಎಂಥ ಜ್ಞಾನ? ವಿಜ್ಞಾನ ಸಹಿತ. ವಿಜ್ಞಾನ ಅಂದ್ರೆ ಸ್ವಾನುಭವ ಸಹಿತ. ಬರೀ ಇಂಟೆಲೆಕ್ಚುಯಲ್ ಅಲ್ಲ, ಅಥವಾ ಬರೀ ಗ್ರಾಂಥಿಕ ಜ್ಞಾನ ಅಲ್ಲ, ಗ್ರಂಥದ ಜ್ಞಾನ ಅಲ್ಲ, ಅನುಭವ ಸಹಿತವಾದ ಜ್ಞಾನ. ವಿಜ್ಞಾನ ಅಂದ್ರೆ ವಿ ಅನ್ನೋದು ಏನ್ ಹೇಳುತ್ತೆ? ಅನುಭವ. ಬರೀ ಆತ್ಮ ಬ್ರಹ್ಮ ಶಬ್ದಕ್ಕೆ ಏನೋ ಅರ್ಥ ಆಗುತ್ತೆ, ಅದು ಅನುಭವ ಎಕ್ಸ್ಪೀರಿಯನ್ಸ್ ಆಗುತ್ತೋ. ಅನುಭವಕ್ಕೆ ಬರುವ ಹಾಗೇನೆ ಅನುಭವದಿಂದ ಕೂಡಿಕೊಂಡದ್ದಾದ ಈ ಜ್ಞಾನವನ್ನು ನಿಮ್ಗೆ ಉಪದೇಶ ಮಾಡ್ತೀನಿ. ಯಜ್ಞಾನಂ ಜ್ಞಾತ್ವ. ಇಲ್ಲಿ ಯಜ್ಞಾತ್ವ ಯಾವ್ದನ್ನ ತಿಳ್ಕೊಂಡು, ಯಾವ್ದನ್ನ? ಜ್ಞಾನವನ್ನೇ. ಜ್ಞಾನವನ್ನು ತಿಳ್ಕೊಂಡವನಾದ್ರೆ ಮೋಕ್ಷಸಿ ಅಶುಭ. ಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಜ್ಞಾನ ಸ್ವರೂಪ, ಜ್ಞಾನ ತತ್ವ. ಈಗ ಬ್ರಹ್ಮಜ್ಞಾತ್ವ ಅಲ್ಲ. ಯಾವ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಮಶುವನ್ನು ಮೋಕ್ಷ ಅಂತ ಹೇಳ್ತಿಲ್ಲ. ಇಲ್ಲಿ ಜ್ಞಾನವೇ ಟಾಪಿಕ್. ಜ್ಞಾನವನ್ನೇ ಹೇಳ್ತೀನಿ ಹೊರಟಿಯಾನೆ. ಯಾವ ಜ್ಞಾನವನ್ನು ನೀನು ಕಂಡುಕೊಂಡರೆ, ತಿಳ್ಕೊಂಡರೆ ಅಶುಭದಿಂದಲೇ. ಅಶುಭಾನ ಯಾವುದು? ಅಶುಭಾನ ಸಂಸಾರ. ಮೋಕ್ಷಸಿ ಅಶುಭಾತ್. ಅಶುಭಾತ್ ಸಂಸಾರ. ಸಂಸಾರದಿಂದಲೇ ಮುಕ್ತ. ಸಂಸಾರದಿಂದ ಮುಕ್ತ ಆಗೋದೇನೋ? ಹೆಂಡತಿನೇ ಬಿಟ್ಕೊಂಡ್ಬಿಟ್ರ, ಗಂಡನೇ ಬಿಟ್ಕೊಂಡ್ಬಿಟ್ರ, ಹಂಗಲ್ಲ. ದೇಹೇಂದ್ರ ಮನೋಬುದ್ಧಿನ ನಾನು ಅಂದ್ಕೊಳ್ಳೋದೇ ಸಂಸಾರ. ಆಯ್ತಾ? ಅಜ್ಞಾನವೇ ಸಂಸಾರ. ಅಜ್ಞಾನವೆಂಬ ಸಂಸಾರದಿಂದ ಬಿಡುಗಡೆ ಹೋಗ್ತೀಯ. ಅಜ್ಞಾನ ಬಿಟ್ಟರೆ ಎಲ್ಲ ಅನರ್ಥ ಉಂಟು. ಭಯ ಉಂಟು, ದುಃಖ ಉಂಟು, ಅಸೂಯೆ ಉಂಟು, ಕೋಪತಾಪ ಉಂಟು, ರಾಗ. ಅದರಿಂದ ಬಿಡುಗಡೆ ಹೋಗ್ತೀಯ. ಅಂಥ ವಿಜ್ಞಾನ ಸಹಿತವಾದ ಜ್ಞಾನವನ್ನ ಅರ್ಜುನ ಅಸೂಯಾರಹಿತನಾದ ನಿನಗೆ ಹೇಳ್ತೀನಿ ಕೊಡೋ. ಅಟೆನ್ಷನ್ ಆಗಿ ಕೇಳ್ಬೇಕು, ಗಮನವಿಟ್ಟು ಕೇಳ್ಬೇಕು. ನೀನು ಇಲ್ಲೇ ಇರ್ಬೇಕು, ಆ ಕಡೆ ಈ ಕಡೆ ಮನಸ್ಸು ಕೊಡಬಾರ್ದು. ಯಾಕಂದ್ರೆ ಬಹಳ ಆಮೇಲೆ ಓ ಕೃಷ್ಣನ ಎಲ್ಲೋ ಮನಸ್ಸಿಟ್ಬಿಟ್ಟು ಇನ್ನೊಂದ್ಸಲ ಹೇಳೋದ್ರೆ ಆಗಲ್ಲ. ಬಹಳ ಕೇಳ್ಬಿಡು. ಇದಂ ಬ್ರಹ್ಮಜ್ಞಾನಂ ವಕ್ಷ್ಯಮಾಣಂ ಉಕ್ತಂಚ ಮುಕ್ತಂಚ ಅಧ್ಯಾಯೇಶು. ಪೂರ್ವೇಶು ಅಧ್ಯಾಯೇಶು. ಶ್ಲೋಕದಲ್ಲಿ ಇದಂತು ಇದಂ ಅಂತಿದೆ. ಇದಂ ಅಂದ್ರೆ ಏನೋ? ಇದಂ ಅಂದ್ರೆ ಇದಂ ಬ್ರಹ್ಮಜ್ಞಾನಂ ಅಂತ ಅರ್ಥ ಅಂದ್ರು ಶಂಕರಾಚಾರ್ಯ.
ಈ ಬ್ರಹ್ಮಜ್ಞಾನವು ಇದೆಯಲ್ಲ ಇದು ಮುಂದೆ ಹೇಳ್ಬೇಕು ಅಂತ ಅಂದ್ಕೊಂಡದ್ದು ಮುಂದೇನು ಎಲ್ಲೇ ಈ 9ನೇ ಅಧ್ಯಾಯದಲ್ಲಿ ಅಷ್ಟೇ ಅಲ್ಲ ಉಕ್ತಂಚ ಹಿಂದಿನ 2ನೇ ಅಧ್ಯಾಯ 4ನೇ ಅಧ್ಯಾಯ 7ನೇ ಅಧ್ಯಾಯ ಹೇಳಿದ್ದಾನೆ 3-4 ಇದೆ 5ರಲ್ಲೂ ಇದೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ್ದಾದ ಮುಂದಿನ ಅಧ್ಯಾಯಗಳಲ್ಲಿ ಹೇಳಬೇಕೆಂದುಕೊಂಡ ಈ ಬ್ರಹ್ಮಜ್ಞಾನವನ್ನ ನಿನಗೆ ಹೇಳುತ್ತೇನೆ ಅಂತ ಅಧ್ಯಾಯ ಅನ್ವಯಮಕರು ಇದಂ ಬ್ರಹ್ಮಜ್ಞಾನವನ್ನು ಹೇಳ್ತೀನಿ ಬ್ರಹ್ಮನ್ ತಿಳ್ಕೊಳ್ಳೋದು ಅಂದ್ರೆ ಹೇಗೆ ಯಾವ ರೀತಿ ಬ್ರಹ್ಮನ್ ಕಂಡ್ಕೊಳ್ಳೋದು ಅದನ್ನ ನೀನು ಹೇಳ್ಕೊಡ್ತೀನಿ ತತ್ ಬುದ್ಧೌ ಸನ್ನಿಧೀಕೃತ್ಯ ಇದಮಿತ್ಯಾಹ ತತ್ ಬುದ್ಧೌ ಸನ್ನಿಧೀಕೃತ್ಯ ಇದಂ ಇತ್ಯಾಹ ಅಲ್ಲ ನೀವು ಇದಂ ಬ್ರಹ್ಮಜ್ಞಾನ ಅಂತ ಅರ್ಥ ಮಾಡ್ರಲ್ಲ ಅದ್ ಹೆಂಗ್ ಅರ್ಥ ಮಾಡ್ಬಿಟ್ರಿ ಬರೀ ಇದಂ ಅಂದ್ರೆ ಇದು ಅಂತ ಅಷ್ಟೇ ಅರ್ಥ ಬ್ರಹ್ಮಜ್ಞಾನ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಅದಕ್ಕೆ ಭಾಷಿಕರು ಇದ್ದಾರೆ ತತ್ ಅದನ್ನ ತನ್ನ ಬುದ್ಧಿಗೆ ಸಮೀಪವನ್ನಾಗಿ ಮಾಡ್ಕೊಂಡು ಪರಮಾತ್ಮ ತನ್ನ ಬುದ್ಧಿಗೆ ಅದನ್ನ ವಿಷಯ ಮಾಡ್ಕೊಂಡ್ಬಿಟ್ಟು ಇದೆಯಲ್ಲ ಇದನ್ನ ಹೇಳ್ತೀನಿ ಕಣಂದ ತನ್ನ ಬುದ್ಧಿಗೆ ಪ್ರತ್ಯಕ್ಷವಾಗಿದೆ ಅರ್ಜುನಿಗೂ ಗೊತ್ತಾಗಿಲ್ಲ ಮಗ ಅವ್ರು ಬಂದಿದ್ದು ಅಂತೀವಿ ಅವ್ರು ಅಂದ್ಬಿಟ್ರ ನಿಮ್ಮ ಬುದ್ಧಿಯಲ್ಲಿದೆ ಯಾರು ಬಂದಿದ್ರು ನಿಮ್ ಬುದ್ಧಿಯಲ್ಲಿದೆ ಅದನ್ನ ಇಟ್ಕೊಂಡು ಅವ್ರು ಬಂದಿದ್ರು ಬಿಡ್ತೀಯ ಆಮೇಲೆ ಅವರು ಅಂದ್ರೆ ಇಂಥ ಪ್ರಸನ್ನ ಅವ್ರು ಬಂದಿದ್ರು ಇಂಥವ್ರು ನಾಗರಾಜ್ ಬಂದಿದ್ರು ದ್ವಾರಕನಾಥ್ ಬಂದಿದ್ರು ಅಂತ ಆಮೇಲೆ ಮನಸ್ಸಿನಲ್ಲಿ ಮುಂಚೆ ಅವರ ಚಿತ್ರ ಹೆಸರು ಆಕಾರ ಬಂದ್ಬಿಡುತ್ತೆ ನಾವು ಹೇಳುವಾಗ ಅವ್ರು ಬಂದ್ಬಿಟ್ಟಿದ್ರು ಅಂದ್ಬಿಡ್ತೀವಿ ಫಸ್ಟ್ ಹಾಗೆ ಪರಮಾತ್ಮ ತನ್ನ ಬುದ್ಧಿಯಲ್ಲಿರುವ ಆತ್ಮಜ್ಞಾನವನ್ನ ಅಡ್ವಾನ್ಸ್ ಆಗಿ ತಗೊಂಡು ಇದನ್ನ ಹೇಳ್ತೀನಿ ಕೊಡೋ ಅಂತ ಮುಂದೆ ಹೇಳ್ಬೇಕೆಂದುಕೊಂಡ ತನ್ನ ಬುದ್ಧಿಯಲ್ಲಿ ಇದ್ದದ್ದಾದ ಜ್ಞಾನವನ್ನ ಅಪಕರ್ಷಣೆ ಮಾಡಿಕೊಂಡು ಇದಂ ಅಂತ ಹೇಳಿ ಅದನ್ನ ಸನ್ನಿಧಿಯನ್ನಾಗಿ ಮಾಡಿಕೊಂಡು ಹೇಳುತ್ತಿದ್ದಾನೆ ಇದಂ ತುತೆ ಇದನ್ನು ಹೇಳ್ತೀನಿ ಇದಲ್ಲ ಭಗವಂತನ ಬುದ್ಧಿಯಲ್ಲಿ ಹತ್ರ ಬಂದಿದೆ ತುಶಬ್ದ ವಿಶೇಷ ನಿರ್ಧಾರಣಾರ್ಥ ತುಶಬ್ದ ವಿಶೇಷ ನಿರ್ಧಾರಣಾರ್ಥ ಇದಂತೂ ತೂ ಏನ್ ಹೇಳುತ್ತೆ ಅಂದ್ರೆ 8ನೇ ಅಧ್ಯಾಯದಲ್ಲಿ ಹೇಳೋದಕ್ಕಿಂತ ಇದು ವಿಶೇಷವಾದದ್ದು ಅಂತ ನಿರ್ಣಯ ಮಾಡುವುದಕ್ಕೆ 8ನೇ ಅಧ್ಯಾಯದಲ್ಲಿ ಹೇಳಿದ ಯಾವುದು ಧಾರಣಾ ಯೋಗ ಉಪಾಸನಾ ಯೋಗ ಅದು ಕರ್ತೃತಂತ್ರವಾದ ಉಪಾಸನೆ ಇದು ವಸ್ತುತಂತ್ರವಾದ ಜ್ಞಾನ ಇದು ಅನುಭವ ಪರ್ಯಂತವಾದ ಜ್ಞಾನ ಅದಕ್ಕಿಂತ ಬೇರೆಯಾದದ್ದು ಎಂದು ವಿಶೇಷಣವನ್ನು ಹೇಳುವುದಕ್ಕಾಗಿ ವಿಶೇಷವನ್ನ ನಿರ್ಣಯ ಮಾಡುವುದಕ್ಕೋಸ್ಕರವಾಗಿ ತೂ ಅನ್ನೋ ಶಬ್ದ ಬರುತ್ತೆ ಇದಾದರೋ ಅಂದ್ರೆ ಏನಾಯ್ತು ಹಿಂದಿನ ಥೂ ಇದು ಥೂ ಹಿಂದಿಂದು ಥೂ ಕಣ ಹಿಂದಿನ ಉಪಾಸನೆ ಇದು ಜ್ಞಾನ ಅಂತ ಅವಳಕ್ಕೋಸ್ಕರ ವಿಶೇಷವನ್ನ ಅಂದ್ರೆ ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ ಈ ಆತ್ಮಜ್ಞಾನವನ್ನ ನಿರ್ಣಯ ಮಾಡುವುದಕ್ಕೋಸ್ಕರವಾಗಿ ತೂ ಅನ್ನುವ ಶಬ್ದವನ್ನು ಹಾಕಿದ್ದಾನೆ ಇದಮೇವತು ಸಮ್ಯಕ್ ಜ್ಞಾನ ಸಾಕ್ಷಾತ್ ಮೋಕ್ಷ ಪ್ರಾಪ್ತಿ ಸಾಧನ ಸಾಕ್ಷಾತ್ ಮೋಕ್ಷ ಪ್ರಾಪ್ತಿ ಸಾಧನಂ ವಾಸುದೇವ ಸರ್ವಮಿತಿ ಆತ್ಮೇವೇದಂ ಸರ್ವಂ ಏಕಮೇವಾ ದ್ವಿತೀಯಂ ಇತ್ಯಾದಿ ಶ್ರುತಿ ಸ್ಮೃತಿಭ್ಯಃ ಇದೇ ಸಮ್ಯಜ್ಞಾನವನ್ನೇ ಅಥವಾ ಇದೇ ಸಮ್ಯಜ್ಞಾನವೇ ಏಕೋಶನ ಸಮ ಈ ಸಮ್ಯಜ್ಞಾನವೇ ನೇರಾಗಿ ಮೋಕ್ಷ ಪ್ರಾಪ್ತಿಗೆ ಸಾಧನವಾದದ್ದು ಅಲ್ಲ ಈ ಸಮ್ಯಜ್ಞಾನ ಪಡೆಯುತ್ತಲೇ ಮುಕ್ತನಾಗ್ಬಿಡ್ತೀಯ ಅಂತ ಹಾಗೆ ಸಾಕ್ಷಾ ಶಬ್ದಕ್ಕರ್ಥ ಅಲ್ಲ ಅಬ್ಸ್ಟ್ರಿಕಲ್ ಇಲ್ಲ ತಡೆ ಇಲ್ಲ ವ್ಯವಧಾನವಿಲ್ಲದೇನೆ ಜ್ಞಾನಕ್ಕೂ ಮೋಕ್ಷಕ್ಕೂ ಕಾರ್ಯಾಂತ ಇಲ್ಲದೆ ಜ್ಞಾನವಾಗುತ್ತಲೇ ಮುಕ್ತನಾಗ್ಬಿಡ್ತಾನೆ ಈ ಆತ್ಮಜ್ಞಾನವೇ ನೇರಾಗಿ ಮೋಕ್ಷ ಪ್ರಾಪ್ತಿಗೆ ಸಾಧನ ಅದೆಂಥದ್ದು ಇದಲ್ಲವೋ ವಾಸುದೇವನೇ ಎಂಬ ರೂಪವಾದಂಥದ್ದು ಜ್ಞಾನವಾಗುತ್ತಲೇ ಅವ್ನಿಗೆ ಏನು ಅನುಭವ ಆಗುತ್ತೆ ಇದೆಲ್ಲವೂ ವಾಸುದೇವ ಭಗವಂತನೇ ಗೊತ್ತಾಗುತ್ತೆ ಅದು ಪ್ರತಿವಾಕ್ಯ ಇದೆಲ್ಲವೂ ಆತ್ಮನೇ ಇದು ಛಾಂದೋಗ್ಯ ಜ್ಞಾನವಾಗುತ್ತಲೇ ಆತ್ಮೀಯವೇ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಎರಡಂಬುದಿಲ್ಲದ ಅದ್ವಿತೀಯವಾದ ಪರಬ್ರಹ್ಮವೇ ಅಂತ ಇದು ಜ್ಞಾನವಾದದ್ದರ ಗುರುತು ಈ ರೀತಿ ಅನುಭವ ಆಗಿದೆ ಈ ಜ್ಞಾನವಾದ್ರೆ ಈ ಅನುಭವ ಆಗುತ್ತೆ ಈ ಅನುಭವ ಆದ್ರೆ ಈ ಜ್ಞಾನವಾಗಿದೆ ಅಂತ ಜ್ಞಾನವಾದ್ಮೇಲೆ ಅನುಭವ ಇರೋದನ್ನ ಜ್ಞಾನ ಮಾಡ್ಕೊತಾನ ಅನುಭವ ಇರೋದನ್ನ ಜ್ಞಾನ ಮಾಡ್ಕೊಂಡು ಜ್ಞಾನವಾದ್ಮೇಲೆ ಅನುಭವ ಗೊತ್ತಾಗೋದು ಜ್ಞಾನವಾಗದೆ ಅನುಭವ ಇದೆ ಗೊತ್ತಾಗೋಲ್ಲ ಜ್ಞಾನ ಮೊದಲು ಆಮೇಲೆ ಜ್ಞಾನಕ್ಕೆ ಅನುಭವದ ಬೇಸಿಸ್ ಇದೆ ಅದ್ರ ಮೇಲೆ ಜ್ಞಾನವಾಗುತ್ತೆ ಹೌದು ಇರೋ ಅನುಭವಕ್ಕೆ ಆ ಜ್ಞಾನವಾಗುವುದಕ್ಕೆ ಒಂದು ಅನುಭವದ ಬೇಸಿಸ್ ಇದೆ ಜ್ಞಾನ ಬರಲ್ಲ ಅದ್ರ ಮೇಲೆ ಜ್ಞಾನ ನಿಂತ್ಕೊಳ್ಳೋದು
ತಾನು ಅಂಥ ಆಗಿದ್ದಾನೆ, ಆದ್ರೆ ಅಂಥನಾಗಿಲ್ಲ ಅಂತ ತಪ್ಪಿಕೊಂಡಿದ್ದಾನೆ. ನಾನು ಇಷ್ಟೇ 5 ಅಡಿ ದೇಹ ಕಡ್ಜಸ್ಟ್ ಮಾಡ್ಕೊಂಡು ನಾನು ಸಂಸಾರಿ, ಕರ್ತ, ಭೋಕ್ತ, ಸುಖಿ, ದುಃಖಿ, ಒಂದು ಜೀವ ಅಂದ್ಕೊಂಡಿದ್ದಾನೆ. ಈ ಜೀವತ್ವ ದೇಹನ್ಯವನ ಅಭಿಮಾನದಿಂದ ಬಂದದ್ದು. ಇದನ್ನು ಬಿಟ್ಟುಕೊಳ್ಳುತ್ತಲೇ ವಾಸುದೇವ ಸರ್ವಂ ಆತ್ಮೀಯವೇದಂ ಸರ್ವಂ ಏಕಮೇವಾದ್ವಿತೀಯಂ ಎಂಬ ಇದೇ ಮೊದಲಾಗತಕ್ಕಂಥ ಶ್ರುತಿಸ್ಮೃತಿಗಳು ಹೇಳಿದ್ದಾಗ ಜ್ಞಾನ ಎದ್ಕೊಂಡ್ಬಿಡುತ್ತೆ, ಹೃದಯದ ತೋರ್ಕೊಂಡ್ಬಿಡುತ್ತೆ. ಆ ತೋರಿಕೊಳ್ಳುತ್ತಲೇ ಕೃತಕೃತ್ಯ ಅವನು, ಕೃತಾರ್ಥ ಒತ್ತಾಯ್ತು ಕೂಡ ಮುಕ್ತ ಅವನು. ಇನ್ನು ಅವನಿಗೆ ಏನು ಇದಿಲ್ಲ, ಹೆದರಿಕೆ ಇಲ್ಲ, ಏನು ಅವನ ಕರ್ತವ್ಯ ಇಲ್ಲ. ನಾಣ್ಯತೆ ನಾಣ್ಯತೆ ಮತ್ತೊಂದು ಅಲ್ಲ. ಇದಕ್ಕಿಂತ ಬೇರೆ ಆಗಿರೋದೆಲ್ಲವೂ ಇಲ್ಲ ಭಾವನೆ ಆಗುತ್ತೆ, ಇಲ್ಲ ತತ್ವಕ್ಕೆ ಆಗುತ್ತೆ. ಅಥ ಯೇ ಅನ್ಯಥಾತೋ ವಿದುಹೋ ಯೇ ಅನ್ಯಥಾ ತು ವಿದುಃ ಅಥ ಯೇ ಅನ್ಯರಾಜಾನಃ ಅನ್ಯರಾಜಾನಃ ಕ್ಷಯಲೋಕಾ ಭವಂತಿ ತೇ ಕ್ಷಯಲೋಕಾ ಭವಂತಿ ಇತ್ಯಾದಿ ಶ್ರುತಿಭ್ಯಶ್ಚ. ಇತ್ಯಾದಿ ಶ್ರುತಿಭ್ಯಶ್ಚ. ಈ ಶ್ರುತಿಯಿಂದ ಬೇರೆ ಅಲ್ಲ ಅನ್ನೋ ಶ್ರುತಿಯೂ ಇದೆ. ಅಥ ಇನ್ನು ಯಾರು ಈ ಆತ್ಮನೇ ಗೆಲ್ಲವು ಅನ್ನೋದಕ್ಕಿಂತ ಮತ್ತೊಂದು ಪ್ರಕಾರವಾಗಿ ತಿಳ್ಕೊಳ್ತಾರೋ, ಅಂದ್ರೆ ನಾನ್ ಬೇರೆ, ಹಿಂಗಾಗಿ ದೇವತೆಗಳು ಬೇರೆ, ಈ ಪ್ರಪಂಚ ಬೇರೆ ಎಂಬುದಾಗಿ ಯಾರು ಬಿಡಿಬಿಡಿಯಾಗಿ ದ್ವೈತ ರೂಪವಾಗಿ ತಿಳ್ಕೊಳ್ತಾರೋ ಅವರೆಲ್ಲರೂ ಮತ್ತೊಬ್ಬರನ್ನ ರಾಜನನ್ನಾಗಿ ಉಳ್ಳವರಾಗುತ್ತಾರೆ. ಅನ್ಯ ರಾಜಾನಃ ಅನ್ಯೋ ರಾಜ ಯೇಷಾಂತೆ ಅನ್ಯ ರಾಜನ. ನನಗೊಬ್ಬ ರಾಜ ಜನೇ, ನಾನು ದೇವತೆಗಳ ಭೃತ್ಯ, ದೇವತೆಗಳು ನನ್ನ ಸ್ವಾಮಿಗಳು, ಇಂದ್ರ ರಾಜ, ನಾರಾಯಣ ರಾಜ, ಅವನ ಅಡಿಯಾಳು ನಾನು ಅಂತ ಅನ್ಕೊಳ್ತಾರೆ. ಏ ಕ್ಷಯ ಲೋಕ ಅವನು. ಅವ್ರು ಏನ್ ಲೋಕ ಪಡ್ಕೊಂಡು ಅವ್ರ ಲೋಕನ ಫಲ, ಅವ್ರ ಎಲ್ಲಾ ಫಲವೂ ಕ್ಷಯವಾಗತ್ತೆ. ಲೋಕ ಶಬ್ದೇನ ಫಲ ಮುಚ್ಚತೆ. ಅವ್ರು ಏನೇನೇ ಫಲ ಪಡ್ಕೊಂಡ್ರೋ ಇವನು ವೈಕುಂಠಕ್ಕೆ ಹೋಗ್ಲಿ, ಬ್ರಹ್ಮಲೋಕಕ್ಕೆ ಹೋಗ್ಲಿ, ಅಥವಾ ಕೈಲಾಸಕ್ಕೆ ಹೋಗ್ಲಿ. ಕೈಲಾಸಕ್ಕೆ ಹೋದು ಪರ್ಮನೆಂಟ್ ಇರಕ್ಕಾಗಲ್ಲ, ವೈಕುಂಠಕ್ಕೆ ಹೋದು ಇರಕ್ಕಾಗಲ್ಲ, ಬ್ರಹ್ಮಲೋಕಕ್ಕೆ ಹೋದು ತತ್ವಜ್ಞಾನ ಪಡ್ಕೊಂಡು ಸತ್ಯಜ್ಞಾನ ಪಡ್ಕೊಂಡು ಮುಕ್ತನಾದ ಅಂದ್ರೆ ಮತ್ ಬರೋ ಪ್ರಶ್ನೆ. ಇವ್ರು ಉತ್ಸವ ಬರ್ತಾ ಇಲ್ಲ ಅಲ್ವಾ? ಮುಕ್ತರಾಗಿದ್ದೀವಿ, ಐಡೆಂಟಿಫಿಕೇಶನ್ ಅಷ್ಟೇ, ಗುರ್ತಿಸ್ಕೊ. ಅದ ಸುಲಭ ಅಂದ್ರೆ ನಮ್ಗೆ ಯಾರು ಪ್ರಪಂಚವನ್ನು ಬಿಡೋಕೆ ಆ ಸ್ಕಿಲ್ ಇದೆಯೋ ಅದನ್ನ ಎಲ್ಲ ಎಕ್ಸ್ಪರ್ಟ್ ಅವ್ರು ಸಿಗ್ಬೋದಾರೆ. ನಂಗೆ ಪ್ರಪಂಚ ಬಿಡೋಕ್ಕಾಗಲ್ಲ, ನನಗೆ ಈ ದ್ವೈತದಲ್ಲಿ ಸತ್ಯತ್ವ ಬುದ್ಧಿ ಬಿಡೋಕ್ಕಾಗಲ್ಲ, ಅವ್ರ ಕಷ್ಟ. ಯಾರು ಪ್ರಪಂಚದ ಚಿಂತನೆ ಬಿಟ್ಟು ಲೌಕಿಕ ಚಿಂತನೆ ಬಿಟ್ಟು ಅಂತರ್ಮುಖರಾಗ್ತಾರೋ ಅವ್ರು ಕಟ್ಕೊಂಡ್ಬಿಡ್ತಾರೆ. ಈ ದೇಹಾಭಿಮಾನಾದಿಗಳೆಲ್ಲ ಅದಕ್ಕೆ ಅಡ್ಡಿ. ಈ ದೇಹಾಭಿಮಾನವೂ ಕೂಡ ನಾವು ಮಾಡಿ ಬೆಳೆಸಿ ಊರ್ಕೊಂಡಿದೆಯೇ ಹೊರತು ಇದಕ್ಕೆ ಆಂಟಿ ವರ್ಕ್ ಮಾಡಿದ್ರೆ ಬಿಟ್ಟೋಗುತ್ತೆ. ಅದು ಕಾಣ್ತಾ ಇದೆ, ದೇಹ ನನಗೆ ಕಾಣ್ತಾ ಇರೋದ್ರಿಂದ ಕಾಣುವ ಪುಸ್ತಕ ಹೇಗೆ ನಾನಲ್ಲವೋ, ಕಾಣುವ ದೇಹ, ಕಾಣುವ ಇಂದ್ರಿಯ, ಮನಸ್ಸು, ಬುದ್ಧಿ ನನಗಿಂತ ಬೇರೆ ಅದು. ನಾನು ಅದನ್ನು ಬೆಳಗುವ ಚೈತನ್ಯವೇ ಹೊರತು ಬೆಳಗಿಸಿಕೊಂಡ ದೇಹೇಂದ್ರಿಯ ಮನೋಬುದ್ಧಿ ನನಗಿಂತ ಅನ್ಯ ಇದೆ. ಹಾಗೆ ವಿವೇಕ ಮಾಡ್ಕೊಂಡು ಚಿನ್ಮಾತ್ರ ಸ್ವರೂಪದಲ್ಲಿ ನಿಲ್ಲುವ ಒಂದು ಪ್ರಯತ್ನ ಮಾಡ್ಕೊಂಡ್ರೆ ಮಾಡ್ತಾ 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 ಅದು ಊರ್ಕೊಂಡ್ಬಿಡುತ್ತೆ. ಅದು ವಿವೇಕ ತಂದ್ಕೊಂಡು ಆ ಸಾಕ್ಷ್ಯ ಸ್ವರೂಪದಲ್ಲಿ ನಿಲ್ಲುವ ಅಭ್ಯಾಸ ಇರ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಪ್ರಪಂಚದಲ್ಲೇ ಮುಳುಗಿ ಅಭ್ಯಾಸ, ದೇಹೇಂದ್ರಿಯ ಯೋಗಕ್ಷೇಮದಲ್ಲೇ ಅಭ್ಯಾಸ. ಹೀಗೆ ಮುಳುಗಿರೋದ್ರಿಂದ ನಮಗೆ ಇದು ಕಷ್ಟ ಅನಿಸ್ತಾ ಇದೆ. ಯಾರು ಇದಕ್ಕೆ ರಿವರ್ಸ್ ಆಗಿ ಆ ರೀತಿಯ ಪ್ರಾಕ್ಟೀಸ್ ಮಾಡ್ತಾರೋ ತಿಳ್ಕೊಂಡ್ಬಿಡ್ತಾರೆ. ಅತಃ ಅನ್ಯಥಾ ವಿದುಃ, ಇದಕ್ಕಿಂತ ಮತ್ತೊಂದು ಪ್ರಕಾರವಾಗಿ ತಿಳಿದವರಾಗುತ್ತಾರೋ ಅವರು ಮತ್ತೊಬ್ಬರನ್ನು ರಾಜರನ್ನಾಗಿ ಉಳ್ಳವರಾಗುತ್ತಾರೆ. ಅವರ ಎಲ್ಲಾ ಫಲವು ಕ್ಷಯವಾದಂತಹ ಫಲವು ಲೋಕವೂ ಆಗುತ್ತದೆ ಅಂತ ಕೇವಲ ಶ್ರುತಿಗಳನ್ನು ಗೊತ್ತಾಗುತ್ತದೆ. ತೇ ತುಭ್ಯಂ ಗುಹ್ಯತಮಂ ಗೋಪ್ಯತಮಂ ಪ್ರವಕ್ಷ್ಯಾಮಿ. ಗುಹ್ಯತಮಂ ಗೋಪ್ಯತಮಂ ಪ್ರವಕ್ಷ್ಯಾಮಿ ಕಥಯಿಷ್ಯಾಮಿ. ಅನಸೂಯವೇ ಅಸೂಯಾರಹಿತಾಯ. ಅನಸೂಯವೇ ಅಸೂಯಾರಹಿತಾಯ. ನಿನಗೆ ಆ ಗುಹ್ಯತಮವಾದ ಅಂದ್ರೆ ಅತ್ಯಂತ ರಹಸ್ಯತಮವಾದ, ಇಲ್ಲಿ ಯಾರಿಗಾದ್ರೂ ಹೇಳಬಾರ್ದು ಅನ್ನೋದು ಇದೆ. ಜಂತೇನ ತಪಸ್ಕಾಯನ ಭಕ್ತಾಯ ಕದಾಚನ ಭಗವಂತ ಗೀತೆಯಲ್ಲಿ ಇದನ್ನು ರಹಸ್ಯವಾಗಿ ಇಟ್ಕೋಬೇಕಂತೆ. ಅಂದ್ರೆ ಪ್ರಾಕೃತರಾದವರು, ವಿಷಯಾಸಕ್ತರು, ಮತ್ತೆ ಇದರ ಬಗ್ಗೆ ಆದರ ಗೌರವ ಹಿಡಿಯದವರಿಗೆ ಈ ವಿಚಾರವನ್ನು ಹೇಳಬಾರ್ದು. ಇದು ರಹಸ್ಯ. ಇದು ಇನ್ನೊಂದು ಅರ್ಸಲು ರಹಸ್ಯ ಅಂದ್ರೆ ಹೇಳಿದ್ರು ಗೊತ್ತಾಗದೇ ಇರೋದು ಅನ್ನೋಸಲು ರಹಸ್ಯ. ಇದು ರಹಸ್ಯ ಇನ್ನೊಬ್ರು ಗೊತ್ತಾಗ್ಬಾರ್ದು ಅಂತಾನೆ, ಇದು ಹೇಳಿದ್ರು ಗೊತ್ತಾಗೋದಲ್ಲ, ಅದು ರಹಸ್ಯ. ಇನ್ನು ಅಯೋಗ್ಯರಿಗೆ ಹೇಳಬಾರ್ದು ಅನ್ನೋ ಅರ್ಸಲು ರಹಸ್ಯವೇ ಇದು. ಗೋಪ್ಯತಮ ಕಾಪಾಡಿಕೊಳ್ಳಬೇಕಾಗಿರುವಂಥದ್ದು, ಇದನ್ನು ನಿನಗೆ ಹೇಳ್ಕೊಡ್ತೀನಿ. ನೀನು ಎಂಥವನು, ಅನಸೂಯನು ಅಂದ್ರೆ ಅಸೂಯಾರಹಿತನಾದವನು ಅಂತ ನಿನಗೆ ಹೇಳ್ಕೊಡ್ತೀನಿ ಇಂದ.
ಕಿಂತತು ಕಿಂತತ್ ಯಾವ್ದನ್ನ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ? ಜ್ಞಾನಂ, ಜ್ಞಾನಂ ಜ್ಞಾನವನ್ನು ಹೇಳ್ತೀನಿ ಅಂತ ಇದ್ದಾನೆ. ಕಿಂ ವಿಶಿಷ್ಟಂ, ಕಿಂ ವಿಶಿಷ್ಟಂ ಎಂಥ ಜ್ಞಾನವನ್ನು ಹೇಳ್ತಾನೆ? ವಿಜ್ಞಾನ ಸಹಿತಂ, ವಿಜ್ಞಾನ ಸಹಿತಂ ಅನುಭವಯುಕ್ತಂ. ಅನುಭವಯುಕ್ತಂ ಏನದು ವಿಜ್ಞಾನ? ಅದು ಅನುಭವದಿಂದ ಕೂಡಿಕೊಂಡ ಜ್ಞಾನ. ಅದು ಗ್ರಾಂಥಿಕ ಜ್ಞಾನ, ಬೌದ್ಧಿಕ ಜ್ಞಾನ ಅಥವಾ ಇಂಟೆಲೆಕ್ಚುಯಲ್ ಜ್ಞಾನ ಒಂದೇ. ಅದು ಪ್ರಯೋಜನ ಇಲ್ಲ. ಇದನ್ನೇ ಬಂದ್ಬಿಟ್ಟು ವ್ಯಾಖ್ಯಾನಕಾರರು ಜ್ಞಾನದಿಂದ ಹೋಗೋದಿಲ್ಲ, ಸಮಾಧಿ ಮಾಡ್ಬೇಕು ಅಂತ ಅವಶ್ಯ ಮಾಡ್ಕೊಳ್ತಾರೆ. ಸಮಾಧಿ ಬೇಕು, ಇನ್ನೊಂದು ಮಾಡ್ಬೇಕು, ಪ್ರಯತ್ನಾಂತರ ಬೇಕು, ವಾಸನಕ್ಷಯ ಬೇಕು. ಅದು ಅಜ್ಞಾನ. ಶಂಕರಾಚಾರ್ಯರು ಯಾವ್ದನ್ನ ಜ್ಞಾನ ಅಂತ ಅಂತಿದ್ದಾರೆ ಅನ್ನೋದು ಅವ್ರಿಗೆ ಇದಾಗೇ ಇಲ್ಲ. ಅವರು ಏನು ಶಾಬ್ದ ಜ್ಞಾನವನ್ನೇ ಜ್ಞಾನ ಅಂತಿದ್ದಾರೆ ಅಂದ್ಕೊಂಡ್ಬಿಟ್ಟು ಜ್ಞಾನ ಮಾತಿಂದ ಮೋಕ್ಷ ಆಗೋದಿಲ್ಲ. ಜ್ಞಾನವಾದ ಮೇಲೂ ಮತ್ತೆ ಮಾಡಬೇಕು, ಸಮಾಧಿಯನ್ನು ಮಾಡಬೇಕು. ಅದಕ್ಕೆ ಶಾಂತೋದ ಅಂತ ಶ್ರುತಿ ಹೇಳ್ತಾ ಇದೆ. ಶ್ರೋತವ್ಯೋ ಮಂತವ್ಯೋ ಧ್ಯಾನ ಧಾರಣ ಸಮಾಧಿ ಅರ್ಥ ಮಾಡಬೇಕು. ಬರೀ ಗಮನ ಬಿಟ್ಟು ಲಕ್ಷ್ಯ ಬಿಟ್ಟು ಕೇಳ್ಬಿಟ್ರೆ ಆಯ್ತು. ಇವರೆಲ್ಲರ ಪ್ರಕಾರ ದಶಮ ದೃಷ್ಟಾಂತ ಹೊಂದಲ್ಲ ಗೊತ್ತಾ? ವ್ಯಾಖ್ಯಾನಕಾರರು ಯಾರು ದಶಮ ದೃಷ್ಟಾಂತ ತಗೊಂಡೇ ಇಲ್ಲ. ಆಮೇಲೆ ಒಂದೇನು ಅಂದ್ರೆ, ಈ ಶ್ರವಣ ಮಾಡೋದು ಅನ್ನೋ ಶಬ್ದಕ್ಕೆ ಅರ್ಥವ ಬರೀ ಕೇಳೋದಕ್ಕೂ ಇದೆ, ಇಲ್ಲ ಅಂತಿಲ್ಲ. ಗಣಿತ ಅರ್ಥ ಮಾಡ್ಕೊಳ್ಳೋ ಹಾಗೆ ಗಣಿತ ಕೇಳುವಾಗ್ಲೇ ಅರ್ಥ ಆಗ್ಬಿಡುತ್ತಪ್ಪ ಎಷ್ಟೋ ಜನಕ್ಕೆ. ಬುದ್ಧಿವಂತ ಆದವರಿಗೆ ಕೇಳ್ತಾ ಕೇಳ್ತಾನೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದೊಂದು ಸ್ಕಿಲ್, ಅದು ಒಂದು ಜಾಣ್ಮೆ. ಆ ರೀತಿ ಉತ್ತಮಾಧಿಕಾರಿಗಳು ಕೇಳುತ್ತಾ ತಿಳ್ಕೊಂಡ್ಬಿಡ್ತಾರೆ. ನಚಿಕೇತ ಯಮ ಹೇಳ್ತಾ ಹೇಳ್ತಾನೆ ತಿಳ್ಕೊಂಡ್ಬಿಟ್ಟ. ಮೃತ್ಯುಪ್ರಾಪ್ ನಿಜ ಅಯೋಗ್ಯದೀಯ ಎಲ್ರಿಗೂ ಇರೋದಾಗಿದ್ದ ಬಹುನಾಂಜನ್ಮನ ಅಂತ ಯಾಕೆ ಹೇಳ್ತಿದ್ದ? ಮನುಷ್ಯಾಣಂ ಸಹಸ್ರೇಶು ಕೃಷಿ ದುರ್ಲಭ ಅಂತ ಹೇಳ್ತಾರೆ. ಮೃತ್ಯು ಪ್ರೋಕ್ತೋ ನಚಿಕೇತೋಥ ಲಬ್ಧ್ವಾ ಶ್ರುತಿ ಪಡ್ಕೊಂಡ ತಿಳ್ಕೊಂಡ ಅಂತ ಹೇಳ್ತಾ ಇದೆ. ಆಗಲ್ಲ ಅಂತ ಮಾತ್ರ ಅನ್ಬಾರ್ದು. ನನಗಾಗಲ್ಲ ಅಂತ ಅನ್ಕೋಬಹುದು. ಶಾಸ್ತ್ರಾರ್ಥವೇ ಸರಿಯಲ್ಲ, ಅದು ಯಾರಿಗೂ ಆಗೋಲ್ಲ ಅನ್ನೋದು ಅದು ಉದ್ಧಟದಲ್ಲಾಗುತ್ತೆ. ನಮ್ಗೆ ಆಗಲ್ಲ ಅಂತ ಖಂಡಿತ ಹೊಂದತ್ತೆ. ಯಾಕೆ ನಮ್ಗೆ ಯೋಗ್ಯತೆ ಅಷ್ಟು ಕಮ್ಮಿ ಆದ್ರೆ ಲಕ್ಷ್ಮಿ ನನಗಾಗಲ್ಲ ಅಂತಾನು ಅನ್ಕೋಬಾರ್ದು ಗುರುಗಳೇ. ಆಗತ್ತೆ ಅನ್ನೋ ಭರವಸೆ ಇಟ್ಕೋಬೇಕು. ಆವಾಗ್ಲೇನೆ ನಮ್ಗೆ ಇದ್ರಲ್ಲಿ ಮುಂದುವರಿಯಕ್ ಸಾಧ್ಯ. ಆಗಲ್ಲ ಅನ್ಬಿಟ್ರೆ ಉದಾಸೀನ ಬಂದ್ಬಿಡುತ್ತೆ. ನಿಜ, ನೀವು ಒಪ್ಕೊಂಡೆ, ನೀವು ಹೇಳಿ ಸರಿ. ಆದ್ರೆ ಇವಾಗ ಅವ್ನಿಗೆ ಆಗ್ತಾ ಇದ್ದೇ ಇದ್ದಾಗ ಇದು ನನ್ಗಾಗಿಲ್ಲ ಅಂತ ಅವ್ನು ಹೇಳಕ್ ಅವ್ನ್ ರೈಟ್ ಇದೆ. ಅದಕ್ಕಾಗಿ ಯಾರಿಗೂ ಆಗಲ್ಲ ಅನ್ನೋದು ತುಂಬಾ ತಪ್ಪಾಗತ್ತೆ. ಕೇವಲ ಶ್ರವಣ ಕಾಲದಲ್ಲೇ ನನಗೆ ಆಗಲ್ಲ ಅಂತ ಬೇಕಾದ್ರೆ ಯಾರು ಹೇಳ್ಕೋಬಹುದು. ಅವನಿಗೆ ನನ್ಗೆ ಯೋಗ್ಯತೆ ಇಲ್ಲದೆ ಹೇಳ್ಕೋಬಹುದು. ಯಾರಿಗೂ ಆಗೋದಿಲ್ಲ, ಶ್ರವಣದಿಂದ ಆಗೋದೇ ಇಲ್ಲ, ಯಾರಿಗೂ ಆಗೋಲ್ಲ, ಇದು ಆಗೋದೇ ಅಲ್ಲ ಅಂದ್ಬಿಟ್ರೆ ಅದು ತಪ್ಪಾಗತ್ತೆ. ಸೂತ್ರಭಾಷೆಯಲ್ಲೂ ತದ್ಧಾಸ್ಯಾಜ್ಞಾವಿಧಿ ಅದೇ ಉದಾಹರಣೆ ಕೊಡ್ತಾರೆ. ಶ್ರವಣ ಕಾಲದಲ್ಲಿ ಆಗಲ್ಲ ಅಂದ್ಬಿಟ್ರೆ ತತ್ವಮಸಿ ಇತ್ಯಾದಿ ವಾಕ್ಯವೆಲ್ಲ ದಂಡ ಆಗ್ಬಿಡುತ್ತೆ. ತತ್ವಮಸಿ ವಾಕ್ಯ ವರ್ತಮಾನಾಪದೇಶವೇ ಹೊರತು ಮುಂದೆ ತತ್ವ ಭವಿಷ್ಯಸಿ ಹೇಳ್ತಾ ಇಲ್ಲ. ಕರೆಕ್ಟ್. ಅದಂತೂ ನಿಜ. ಲೋಕದಲ್ಲಿ 190 ಜನ ಅಧಮಾಧಿಕಾರಿಗಳು, ಮಧ್ಯಮಾಧಿಕಾರಿಗಳೇ. ಉತ್ತಮಾಧಿಕಾರಿ 100 ಲಕ್ಷಕ್ಕೊಬ್ಬನೇ ಇರ್ತಾನೆ. ಲಕ್ಷಕ್ಕೊಬ್ರು ಅದೇ ಪರಿಸರವೂ ಕಾರಣ ಆಗುತ್ತೆ. ಪರಿಸರ ತುಂಬಾ ಎಫೆಕ್ಟ್ ಮಾಡುತ್ತಮ್ಮ. ಪರಿಸರ ಎಫೆಕ್ಟ್ ಮಾಡುತ್ತೆ. ಕೆಲವು ಸಂಸ್ಕಾರ ವಾಸನೆಗಳು ಅವ್ರಿಗೆ ಬೇಕಾದ ಒಂದೇನಂದ್ರೆ, ಈಗ ಇವತ್ತಿನಿಂದಲೇ ಪ್ರಯತ್ನ ಪಡ್ತಾ ಇದೆ. ಒಂದಲ್ಲ ಒಂದು ದಿವಸ ಅವನಿಗೆ ಸಂಸ್ಕಾರವಾಗಿ ಗೊತ್ತಾಗತ್ತೆ. ಇದೇ ಅವಕಾಶ, ಇದು ತಿಳಿಸ್ಕೊಳಕ್ ಇದೇ ಸಾಧನ. ಅನುಭವಯುಕ್ತವಾದ ಜ್ಞಾನವನ್ನ ನೀವು ಹೇಳ್ಕೊಡ್ತೀನಿ. ಯಜ್ಞಾನಂ ಜ್ಞಾತ್ವಾ ಪ್ರಾಪ್ಯ ಯತ್ ಜ್ಞಾನಂ ಜ್ಞಾತ್ವಾ ಪ್ರಾಪ್ಯ ಮೋಕ್ಷಸೆ ಅಶುಭಾತ್ ಸಂಸಾರ ಬಂಧನಾತ್. ಮೋಕ್ಷ್ಯಸೆ ಅಶುಭಾತ್ ಸಂಸಾರ ಬಂಧನಾತ್. ಯಾವ ಜ್ಞಾನವನ್ನ ತಿಳ್ಕೊಂಡು ಪಡ್ಕೊಂಡು, ಜ್ಞಾನ ಪಡ್ಕೊಳ್ಳೋದುಂಟು, ಬ್ರಹ್ಮ ಪಡ್ಕೊಳ್ಳೋದಿಲ್ಲ. ಬ್ರಹ್ಮ ಪಡೆದಾಗಿದೆ, ಬ್ರಹ್ಮನ್ ಪಡ್ಕೋಬೇಕಾಗಿಲ್ಲ, ಜ್ಞಾನ ಪಡ್ಕೋಬೇಕು. ಯಾಕಂದ್ರೆ ಅಜ್ಞಾನವಿದೆಯಲ್ಲ, ಅಜ್ಞಾನವಿರುವವರಿಗೆ ಜ್ಞಾನವನ್ನು ಪಡ್ಕೊಳ್ಳೋದು ಉಂಟು.
ಬ್ರಹ್ಮ ಮಾತ್ರ ಸ್ವರೂಪವಾದನ್ನ ಪಡ್ಕೊಳ್ಳೋದಲ್ಲ, ಪಡ್ಕೊಳ್ಳೋಕು ಬೇಕಾಗಿಲ್ಲ. ಬ್ರಹ್ಮ ಶಬ್ದವೇ ಶಬ್ದಾರ್ಥವೇ ವ್ಯಾಪಕ ಅಂತ ಹೇಳುತ್ತೆ. ಹಾಗೆ ಬ್ರಹ್ಮ ಬೇರೆ ಜ್ಞಾನ ಬೇರೆ. ಬ್ರಹ್ಮ ಇದ್ಬಿಟ್ಟಿದೆ, ಜ್ಞಾನ ಎಲ್ರಿಗೂ ಇಲ್ಲ. ಬ್ರಹ್ಮವನ್ನ ಯಾರಿಗೂ ಉಂಟು ಮಾಡ್ಬೇಕಾಗಿಲ್ಲ, ಬ್ರಹ್ಮತ್ವವನ್ನು ಕೊಡಿಸ್ಬೇಕಾಗಿಲ್ಲ. ಎಲ್ಲರೂ ಆಲ್ರೆಡಿ ಬ್ರಹ್ಮರೇ, ಆದ್ರೆ ಗೊತ್ತಿಲ್ಲ, ಜ್ಞಾನವಿಲ್ಲ. ಜ್ಞಾನವನ್ನು ಪಡ್ಕೋಬೇಕು, ಜ್ಞಾನವನ್ನು ಹೊಂದಬೇಕು, ಅಜ್ಞಾನ ಕಳ್ಕೋಬೇಕು. ಅಲ್ಲಿ ಅವನಿಗೆ ಪ್ರಯತ್ನ ಉಂಟು. ಜ್ಞಾನ ಪಡ್ಕೊಳ್ಳುವಾಗಲೂ ಅಜ್ಞಾನ ನಿವೃತ್ತಿ ಮಾಡ್ಕೊಳ್ಳೋದು ಅನ್ನೋ ಪ್ರಕಾರದಿಂದಲೇ ಜ್ಞಾನ ಉಂಟಾಗೋದು. ಆಗಲಿ ಅಜ್ಞಾನ ನಿವೃತ್ತಿ ಆಗುತ್ತೆ ಅಂತಲೂ ಹೇಳಿ, ಜ್ಞಾನ ಪಡ್ಕೊಳ್ತಾ ಅಂತ ಹೇಳಿ, ಫಲ ಒಂದೇ. ಅದಕ್ಕೆ ಇದಿದೆ, ಪುರುಷ ಪ್ರಯತ್ನ ಉಂಟು, ಸಾಧನೆ ಮಾಡ್ಬೇಕು. ಹೋಗ್ಬೇಕು, ಏಕಾಂತ ಕುಲ್ ಧ್ಯಾನ ಮಾಡ್ತಾ ಕೂತ್ಕೋಬೇಕು. ಪ್ರಪಂಚ ಚಿಂತನೆ ಬಿಟ್ರೇನೆ ಅರ್ಧ ಹಗಲಾಗುತ್ತೆ ಮನಸ್ಸಿಗೆ. ಗೊತ್ತಾ, ಪ್ರಪಂಚ ಚಿಂತನೆ ಭಾರ, ಚಿತ್ತಕ್ಕೆ ತುಂಬಾ ಭಾರ ಮನಸ್ಸಿಗೆ. ಯಾವ ಚಿಂತನೆ, ಇವ ಚಿಂತನೆ, ಲೋಕ ಚಿಂತನೆ ಇದೆಯಲ್ಲ, ತುಂಬಾ ಒಂದು ರೀತಿ ಇರಿಟೇಟ್, ಹಿಂಸೆ. ಆ ಚಿಂತೆ ಇಲ್ಲ ಅಂದ್ರೆ ಅವನು 50% ಗೆದ್ದ ಅಧ್ಯಾತ್ಮ. ಯಾವ ಜ್ಞಾನವನ್ನ ಪಡ್ಕೊಂಡು ಪಡ್ಕೊಂಡು ಅಶುಭದಿಂದಾಲೆ ಸಂಸಾರ ಬಂಧದಿಂದ ಹೊರಗಡೆ ಹೊಂದುತ್ತೀಯೋ ಅಂಥ ಜ್ಞಾನವನ್ನು ಹೇಳ್ತೀನಿ. ಭಾರಿ ಪುಣ್ಯ ಬೇಕು ಮರಕ್ಕೆ, ತುಂಬಾ ಪುಣ್ಯ ಬೇಕು. ಭಗವದ್ಭಕ್ತಿ ಚೆನ್ನಾಗಿ ಮಾಡಿರ್ಬೇಕು, ಮಹಾತ್ಮರ ಸೇವೆ ಮಾಡಿರ್ಬೇಕು. ಹಾಗೆ ಆಡುತ್ತೆ, ಅದು ತುಂಬಾ ಆಟ ಆಡ್ಸುತ್ತೆ, ಎಂತವ್ರು ಬಿಡಲ್ಲ ಆಟ. ಅದು ಊರಿ 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 ಬೆಸ್ಟಿಯಾಗಿ ಹೋಗ್ಬಿಟ್ಟಿದೆ ಆ ಮನಸ್ಸಿಗೆ. ವಿಷಯ ವಾಸನೆ ಪೂರ್ತಿ ಮಿಕ್ಸಪ್ ಆಗಿದೆ. ಜಪ ಕೂತ ಧ್ಯಾನ ಕೂತಾಗಲೇ ಗೊತ್ತಾಗುತ್ತೆ ಏನೇನೇನು ವಾಸನೆ ಇದೆ, ಏನೇನು ಭಾವನೆ ಇದೆ ಅಂತ. ಯಾವತ್ತೂ ಬಾಲ್ದ ಹೇಳಿದಾಗ ಗ್ಯಾಪ್ ಆಗ್ಬಿಡುತ್ತಪ್ಪ ಆ ಟೈಮಿಗೆ. ಈ ಸುಮ್ಮನೆ ಇದ್ದ ಗ್ಯಾಪ್ ಆಗಲ್ಲ, ಧ್ಯಾನ ಕೂತಾಗ ಅದೆಲ್ಲ ಗ್ಯಾಪ್ ಆಗ್ಬಿಡುತ್ತೆ. ಯಾರೋ ಏನೋ ಹೇಳಿದ್ ಗ್ಯಾಪ್ ಆಗುತ್ತೆ, ಯಾರೋ ಏನೋ ಮಾಡಿದ್ ಗ್ಯಾಪ್ ಆಗುತ್ತೆ, ಏನೇನೋ ನಾವ್ ಮರ್ತಿರ್ತೀವಿ, ಆ ಘಟನೆಗಳೆಲ್ಲ ಗ್ಯಾಪ್ ಆಗ್ಬಿಡುತ್ತೆ ಇದ್ದಕ್ಕಿದ್ದಕ್ಕೆ. ಅಲ್ಲೇ ಜಪಕ್ಕೂ ಧ್ಯಾನ ಅಲ್ಲೇ ನಗ್ತಾ ಇರ್ತಾನೆ. ಯಾಕೆ ನಗ್ತಾ ಇದೆಯಾ, ಏನೋ ಗ್ಯಾಪ್ ಆಗ್ಬಿಟ್ಟು ನಗ್ತಾ ಇರ್ತಾನೆ. ಇನ್ಯಾವುದೋ ಬೇಜಾರ್ ಮಾಡ್ಕೊತಾ ಇರ್ತಾನೆ, ಅಳು ಬರ್ತಾ ಇರುತ್ತೆ. ಯಾಕಂದ್ರೆ ಇನ್ನೇನೋ ಗ್ಯಾಪ್ ಆಗುತ್ತೆ, ಅಳು ಬರುತ್ತೆ. ಧ್ಯಾನ ಕೂತಾಗ ಅಳೋದು, ನಗೋದು, ಖುಷಿ ಪಡೋದು, ಬೇಜಾರ್ ಮಾಡ್ಕೊಳ್ಳೋದು ಇದೆಲ್ಲ ಆಗ್ತಾ ಇರುತ್ತೆ. ಆ ಹಳೆಯ ವಾಸನೆಗಳು ನಾನು ಇದ್ದೀನಿ ಅಂತ 1 by 1 ಆಗಿ ಬರ್ತಾ ಇರುತ್ತೆ. ಅಷ್ಟೊಂದು ನೀರು ದಾಟ ಹೋಗ್ಬೇಕಲ್ಲ, ಕಷ್ಟ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ಪ್ರತ್ಯಕ್ಷ ಅವಗಮಂ ಧರ್ಮ ಒಂದೇ. ಪ್ರತ್ಯಕ್ಷಾವಗಮಂ. ಈಗ ಪ್ರತ್ಯಕ್ಷ ನಿಲ್ಲಿಸಲ್ಲ, ಅದು ಪ್ರತ್ಯಕ್ಷ ವಿಸರ್ಗ ಇದೆಯಾ, ವಿಭಕ್ತಿ ಹೆಂಗ್ ನಿಶ್ಚಯ. ಪ್ರತ್ಯಕ್ಷ ಅಂದ್ರೆ ಯಾವ ವಿಭಕ್ತಿ ಅದ? ಪ್ರತ್ಯಕ್ಷ ಅಂತಿರ್ಬೇಕು, ಇಲ್ಲ ಪ್ರತ್ಯಕ್ಷಂ ಆಗ್ಬೇಕು, ಇಲ್ಲ ಪ್ರತ್ಯಕ್ಷ ಅಂದ್ಬಿಟ್ರೆ ಶಬ್ದ ಆಗಲ್ಲ, ಅದು ವಿಭಕ್ತಿ ಬರ್ಬೇಕು ಶಬ್ದಕ್ಕೆ. ಪ್ರತ್ಯಕ್ಷಾವಗಮಂ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ವಿದ್ಯಾನಾಂ ರಾಜ ರಾಜವಿದ್ಯಾ. ವಿದ್ಯೆಗಳೆಲ್ಲ ಶ್ರೇಷ್ಠವಾದದ್ದು ಅಂತ ಒಂದು. ರಾಜನ ದೀಪ್ತು, ಎಲ್ಲಾ ವಿದ್ಯೆಯನ್ನು ಬೆಳಗುವಂಥದ್ದು ಅಂತ. ರಾಜ ಅಂದ್ರೆ ಕಾಂತಿಯುಕ್ತವಾದದ್ದು, ದೀಪ್ತಿಯುಕ್ತವಾದದ್ದು ಅಂತ ಒಂದರ್ಥ. ಇನ್ನೊಂದು ಬಹಳ ಮೇಲ ಹೈ ಲೆವೆಲ್, ತುಂಬಾ ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಅನ್ನಿಸ್ತಾರೆ. ಸರ್ವ ವಿದ್ಯಾ ಪ್ರತಿಷ್ಠಾತಾರೆ, ಎಲ್ಲಾ ವಿದ್ಯೆಗೂ ನೆಲೆಯಾಗಿರ್ತಕ್ಕದ್ದು ಇದು ಬ್ರಹ್ಮವಿದ್ಯೆ. ರಾಜವಿದ್ಯಾ ರಾಜಗುಹ್ಯಂ ಜ್ಞಾನಕ್ಕೆ ವಿಶೇಷಣ ಇದು. ಪವಿತ್ರಂ, ಈ ಜ್ಞಾನ ಅತ್ಯಂತ ಪವಿತ್ರವಾದದ್ದು. ಗುಹ್ಯಾನಾಂ ರಾಜ ರಾಜಗುಹ್ಯಂ, ರಹಸ್ಯದಲ್ಲ ಅತ್ಯಂತ ರಹಸ್ಯ, ವಿದ್ಯೆಯಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ವಿದ್ಯೆ. ಪವಿತ್ರವಾದದ್ದು ಅಂದ್ರೆ ಪಾವನಕರವಾದದ್ದು. ಇದು ಉತ್ತಮಂ, ಇದಂ ಉತ್ತಮ. ಉತ್ತಮ ಶ್ರೇಷ್ಠ ಅಂತ. ಉತ್ತರ ಉತ್ತಮ, ಉತ್ತಮ ಮೇಲೆ ಇರೋದು ಅಂತ. ಉತ್ತರ ಇನ್ನು ಮೇಲೆ, ಉತ್ತಮ ಇನ್ನು ಮೇಲೆ. ಅಷ್ಟಲ್ಲ, ನೇರಾಗಿ ಗೊತ್ತಾಗುದು ಪ್ರತ್ಯಕ್ಷಾವಗಮ. ಹಾಗೆ ಸುಖಾದಿಗಳಂತೆ, ಸುಖ ದುಃಖಾದಿಗಳು ಹೇಗೆ ನಮ್ಗೆ ನೇರಾಗಿ ಗೊತ್ತಾಗುತ್ತೋ, ಅಥವಾ ಊಟ ಮಾಡಿ ತೃಪ್ತಿ ನಮ್ಗೆ ಹೇಗೆ ಅನುಭವ ಬರುತ್ತೋ, ಹಾಗೆ ಈ ಆತ್ಮಜ್ಞಾನ ನಮ್ಗೆ ಅನುಭವ ಬರೋದೇ ಹೊರತು ನಮ್ಗೆ ಆತ್ಮಜ್ಞಾನ ಆಗಿದೆಯೋ ಇಲ್ಲ ಡೌಟ್ ಆಗಲ್ಲ. ಇವಾಗ ನಮಗೆ
ಕ್ಯಾನ್ಸರ್ ಬಂದಿದ್ರೆ ಡೌಟ್ ಆಗ್ಬಿಡುತ್ತೆ. ಕ್ಯಾನ್ಸರ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಟೆಸ್ಟ್ ಮಾಡಿಸ್ಕೋಬೇಕು, ಹೋಗಿ ಕಿಮ್ಮತ್ತು ಮಾಡ್ಕೋಬೇಕು, ಅದಕ್ಕೆ ಒಂದು ವಾರ ರಿಪೋರ್ಟ್ ಕೊಟ್ಟು ಒಂದು ವಾರ ಕಾಯ್ಬೇಕು. ಆಮೇಲೆ ರಿಪೋರ್ಟ್ ಬಂದ್ಮೇಲೆ ಕ್ಯಾನ್ಸರ್ ಬಂದಿದೆ ಅಥವಾ ಇಲ್ಲ ಅಂತ ಆಗುತ್ತೆ. ಹಾಗೆ ಆತ್ಮಜ್ಞಾನ ಆಗಿಯೋ ಇಲ್ವೋ ಅಂತ ಡೌಟ್ ಆಗಲ್ಲ. ವಿಜ್ಞಾನಸ್ಯ ಪ್ರತೀತಿ ಅದ್ಭುತ ಅಂತ ಅನುಮಾನ ಬರಲ್ಲ. ಪ್ರತ್ಯಕ್ಷ ಅನ್ನೋ ಶಬ್ದಕ್ಕೆ ಅರ್ಥ ಸ್ವಾನುಭವ ಪ್ರತ್ಯಕ್ಷ, ಮಾನಸ ಪ್ರತ್ಯಕ್ಷವೇ ಹೊರತು ಇಂದ್ರಿಯ ಪ್ರತ್ಯಕ್ಷ ಅಲ್ಲ. ನೇರಾದ ತನ್ನ ಅನುಭವಕ್ಕೆ ನೇರಾಗಿ ಗೊತ್ತಾಗುವಂಥದ್ದು. ಧರ್ಮಕ್ಕೆ ಹೊರಚಾಗಿಲ್ಲ. ಧರ್ಮಾದ ಅನಪೇತಂ ಧರ್ಮ್ಯಂ. ಕೆಲಸ ಏನಾಗುತ್ತೆ ಗೊತ್ತಾ, ಕೆಲವು ಇಷ್ಟವಾದ ಅನುಭವ ಅದು ಧರ್ಮಕ್ಕೆ ಹೊರದಿವೆ. ಜೇನುತುಪ್ಪ ತಿಂದ್ರೆ ಪ್ರತ್ಯಕ್ಷ ಹಿತವಾಗುತ್ತೆ ಅಂತ ಅಂತೀವಿ. ಅದೇ ಜೇನುತುಪ್ಪ ತಿನ್ನೋದು ಅಧರ್ಮ. ಅದು ಜೇನುತುಪ್ಪ ಶಾಸ್ತ್ರ ಪ್ರಕಾರ ತಿನ್ಬಾರ್ದು. ಜೇನುತುಪ್ಪ ತಿಂದ್ರೆ ಪ್ರಾಶ್ಚಿತ್ಯ ಮಾಡ್ಕೋಬೇಕು ಶಾಸ್ತ್ರ ಹೇಳುತ್ತೆ. ಅದೇ ಜೇನುತುಪ್ಪ ತಿಂದ್ರೆ ಭಾರಿ ಹಿತವಾಯ್ತು, ಚೆನ್ನಾಯ್ತು, ಮನಸ್ಸಿಗೆ ಹಿತವಾಯ್ತು ಅನ್ಸತ್ತೆ. ಆದ್ರೆ ಅದು ಧರ್ಮ ಅಲ್ಲ. ಅದು ಧರ್ಮಕ್ಕೆ ಹೊರಚಾದದ್ದು, ಅಧರ್ಮ. ಅದು ಎಕ್ಸೆಪ್ಷನ್ ಇದೆ, ಕೆಲವು ಟೈಮಲ್ಲಿ ಮಾತ್ರ ತಿನ್ಬಹುದು. ಜೇನುತುಪ್ಪ ಯಾಕೆ ಗುರುಗಳೇ, ಅದ್ರಲ್ಲಿ ತಪ್ಪೇನಿದೆ? ಜೇನುತುಪ್ಪ ಅಧರ್ಮ. ತುಂಬಾ ಹಿಂಸೆ ಅದು. ಸಾವಿರಾರು ಹುಳುಗಳಿಂದ ಹಿಂಸೆ ಮಾಡಿ ತಗೊಂಡಿರೋದು. ಸಾವಿರಾರು ಹುಳುಗಳಿಗೆ ಆಹಾರ ಆಗಿತ್ತಲ್ಲ, ಅದನ್ನ ನಾವು ಕಸ್ಕೊಂಡಿರ್ತೀವಿ. ಲಕ್ಷಾಂತರ ಹೂವು, ಸಾವಿರಾರು ಹುಳು ಅದನ್ನ ಮಕರನ್ನ ಹಿರ್ಕೊಂಡ್ಬಂದು ತನ್ನ ಆಹಾರ ಇಟ್ಕೊಂಡಿರುತ್ತೆ. ಅವುಗಳೆಲ್ಲವನ್ನು ಓಡಿಸಿಬಿಟ್ಟು ನಾವು ತಿನ್ಬೋದು. ಆದ್ರೆ ರೇಷ್ಮೆ ವಸ್ತ್ರ ದುಕೂಲು ಅಂತ ಶ್ರೇಷ್ಠ ಅಂತಾರಲ್ಲ, ಅಲ್ಲೂ ಹುಳುಗಳ ಹಿಂಸೆ ಆಗಿರುತ್ತಲ್ಲ ಗುರುಗಳೇ? ಹೌದು, ನಾರುಮಡಿ ಹೇಳೋದೇ ಹೊರತು ರೇಷ್ಮೆ ಮಡಿ ಇಲ್ಲ. ನಾರುಮಡಿ ಇದೆಯಲ್ಲ, ನಾರುಮಡಿ ಅದು ತೊಗಟೆ ತೆಗಿತಾರಲ್ಲ, ಅದು ಶ್ರೇಷ್ಠವೇ ಹೊರತು ರೇಷ್ಮೆ ಶ್ರೇಷ್ಠ ಅಲ್ಲ. ಪರಮಾಚಾರ್ಯ ರೇಷ್ಮೆ ಮಡಿ ಅಲ್ಲ ಅನ್ನೋರು. ಪಟ್ಟು ಅಂತಲ್ಲ, ಪಟ್ಟು ಅಂತ ತಮಿಳಲ್ಲಿ ಆ ಪಟ್ಟು ಅದು ಒಳ್ಳೇದಲ್ಲ ಅಂತಾರೆ, ಮಡಿ ಅಲ್ವಂತೆ. ನಾರುಮಡಿ ಇದೆಯಲ್ಲ, ನಾರುಮಡಿ ಶ್ರೇಷ್ಠ. ನಾರುಮಡಿ ಅಂದ್ರೆ ಏನು ಗುರುಗಳೇ? ನಾರುಮಡಿ ಸೆಣಬಿನ ನಾರು ಗುರುಗಳೇ. ಅದು ರೇಷ್ಮೆ ಹುಳು ತನ್ನನ್ನು ತಾನು ತನ್ನೊಳಗ್ ಬಂಧಿಸ್ಕೊಂಡು ಸತ್ತೋಗೋದಲ್ವಾ? ಅದು ಸತ್ತೋಗಲ್ಲ, ಅದನ್ನ ಇದೇ ಬಾಯ್ಲು ಮಾಡಿ ಸಾಯಿಸ್ತಾರೆ. ಗುರುಗಳೇ, ಇಲ್ಲಿ ಒಂದು ಕ್ವಶನ್. ಈಗ ಹಿಂಗಾಗಿ ಹಂಗ್ ಮಾಡ್ತಾರೆ. ಅದು ಸಾಯಲ್ಲ, ಅದು ಸ್ವಲ್ಪ ಒಡ್ಕೊಂಡು ಹಾರೋಗುತ್ತೆ. ಆ ಒಡ್ಕೊಂಡು ಹಾರೋಕ್ ಮುಂಚೆನೆ ಯಾವ್ದೋ ಟೆಂಪರೇಚರ್ ಉಷ್ಣಕ್ಕೆ ಅದಕ್ಕೆ ನೀರಿಗೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಸಾಯಿಸ್ಬಿಟ್ಟು ಆಮೇಲೆ ಅದ್ರ ನೂಲು ಅದು ಒಡ್ಕೊಂಡು ಹಾರೋಯ್ತು. ಎಲ್ಲ ನೂಲು ಕಟ್ಟಾಗ್ಬಿಡುತ್ತೆ, ಇಡೀ ನೂಲ್ ಬರೋಲ್ಲ. ಇಡೀ ನೂಲ್ ಬರ್ಬೇಕಾದ್ರೆ ಆ ಹುಳ ಸಾಯಿಸ್ಬಿಟ್ರೆ, ಆ ಒಂದ್ ಕಡೆ ತೆಗೆದ್ಬಿಟ್ರೆ ಇಡೀ ಅಖಂಡ ಅಷ್ಟು ಒಂದೇ ನೂಲಾಗಿ ಬರುತ್ತೆ. ಹೆಚ್ಚು ಕಮ್ಮಿ 300 ಅಡಿ ಉದ್ದ ಬರ್ತಂತೆ ಒಂದು ಗೂಡು. ಗುರುಗಳೇ, ಇಲ್ಲಿ ಇದು ಜೇನುತುಪ್ಪದಲ್ಲಿ ಸಾವಿರಾರು ಹುಳುಗಳನ್ನ ಓಡಿಸಿ ಸಾಯಿಸಿ ಅಥವಾ ಹಾಗೆ ಓಡಿಸ್ಬಿಟ್ಟು ಪಾಪ ಬರುತ್ತೆ, ಅದಕ್ಕೆ ತಿನ್ಬಾರ್ದು ಅಂತಿರಲ್ಲ. 4-5 ಹುಳುಗಳನ್ನಾಗ್ಲಿ 4-5 ಪ್ರಾಣಿಗಳನ್ನಾಗ್ಲಿ ಸಾಯಿಸಿದ್ರು ಪಾಪವೇ. ಅದು ನಂಬರ್ ಆಫ್ ಹುಳುಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದೆಲ್ಲ ಸಾಯಿಸ್ದೇನೆ ಓಡಿಸಿದ್ರು ಅದ್ರ ಆಹಾರ ಕಸ್ಕೊಂಡಾಯ್ತು. ಸಾಯಿಸಿದ್ರಂತೂ ಪಾಪವೇ ಅಲ್ಲ. ಇದೆ ಆತರ ಇದ್ರೆ ಯಾವ್ದಾದ್ರು ಹಾಗೆ ಆಗುತ್ತೆ. ಯಾವ ಆಹಾರವೂ ಬರೀ ಪಾಪವೇ ಅಲ್ಲಲ್ಲ. ನೇರ ಇವಾಗ ಬೆಂಡೆಕಾಯಲ್ಲಿ ಅಥವಾ ಬೀನ್ಸು ಇದಾಗಲಿ ಹುಳ ಇರ್ದುವೇ ಇರ್ಲಿಲ್ಲ. ಹುಳ ಇದು ಓಡಿಸ್ಬೋದು, ಬರೀ ಕಾಯಿ ತರಕಾರಿ ಉಪಯೋಗಿಸ್ಬೋದು. ಅಕ್ಕಿಲೇನು ಹುಳ ಇರ್ಬೇಕು ಅಂತಿಲ್ಲಪ್ಪ, ಜೀವ ಇರುತ್ತೆ ಅದಕ್ಕೆ. ಅಲ್ಲ, ಇದ್ರಲ್ಲೂ ಕೂತಿದ್ದು ಹೋಗಿರುತ್ತೆ. ಹೇಳ್ತೀನಿ. ನಾವ್ ಅಡಿಗೆ ಮಾಡಿಟ್ಕೊಂಡಂಗೆ ಅದು ಸಂಸ್ಕಾರ ಮಾಡ್ಕೊಂಡಿರುತ್ತೆ. ಜೇನುತುಪ್ಪ ಸಂಗ್ರಹಿಸ್ಕೊಂಡಿರುತ್ತೆ ಆಹಾರವಾಗಿ. ನಮ್ಮ ಅಡಿಗೆನ ಯಾರು ಕಿತ್ಕೊಂಡ್ ತಿಂದಂಗೆ. ಹೌದು. ಅಲ್ಲ, ಎಲ್ಲಾ ಆಹಾರವೂ ಸಂಗ್ರಹವಾಗಿರೋದೆ. ಇಲ್ಲಪ್ಪ, ಇವಾಗ ಅಕ್ಕಿ, ರಾಗಿ, ಜೋಳ, ಗೋಳಿ, ಕಡ್ಲೆ ಇದೆಲ್ಲ ನಮ್ಮ ಆಹಾರವೇ. ಅದೇ ಆಹಾರ, ಇನ್ಯಾವುದಕ್ಕೂ ಆಹಾರ ಅಲ್ಲ. ಇನ್ಯಾವುದಕ್ಕೆ ಬೇರೆದಕ್ಕೆ ಆಹಾರ ಅಲ್ಲ. ಅದು ಅದೇ ಆಹಾರ ಪದಾರ್ಥ. ಅದು ಅಷ್ಟೇ. ಈ ಹಾಲು ಹೇಳಿದಲ್ಲಪ್ಪ, ಹಾಲು ಅನ್ನೋದು ನಿಜ. ಅದು ಆದ್ರೆ ಹಾಲಿಗೆ ಕರುವಿಗೆ ಆ ಪ್ರತಿಯಾಗಿ ಆಹಾರ ಕೊಡ್ತೀವಿ. ಒಂದು ಎರಡದಾಗಿ ಹಾಲನ್ನು ಶುದ್ಧಿಯೇ ಹಾಗೆ ಅದನ್ನು ಹಬ್ಬದಲ್ಲ ಹಣ್ಣು ತಿನ್ಬಾರ್ದು ಅಂತ ಹೇಳೋದು. ಪತ್ತ ಆಮೇಲೆ ಅಷ್ಟು ಹಾಲು ಕೊಟ್ಟರೆ ಕರು ತಡೆಯಲ್ಲ. ಕರು ಸತ್ತೋಗುತ್ತೆ. ಅದೇ ಕೊಡಬಾರ್ದು ಅಷ್ಟು ಹಾಲು, ಕರು ತಡೆಯಲ್ಲ. ಅದು ತುಂಬಾ ತಪ್ಪದು.
ಗಾಂಧೀಜಿ ಅದಕ್ಕೆ ಹಸು ಹಾಲು ಕುಡಿತಿರ್ಲಿಲ್ಲ ಅವರು. ನಾನು ನೋಡ್ಬಿಟ್ಟಿದ್ದೆ, ಒದ್ದಾಡ್ತಿದ್ದೆ ಕರು ಕಟ್ಟಿದಾಗ. ಬ್ರಾಹ್ಮಿನೂರು ಅಂತ ಮಾಡ್ಬಿಡ್ಬೇಕು, ಮೀನನ್ನೆಲ್ಲ ತಗೊಳಕ್ ಬಿಡ್ಲೇಬಾರ್ದು. ನಮ್ಮಲ್ಲ ಗೌಡ್ರು ಇದಲ್ಲ, ಆ ಲಿಂಗಾಯತ ಗೌಡ್ರು, ಆಮೇಲೆ ಇದು ಲಿಂಗಾಯತಲ್ಲ, ಆ ಬೆಸ್ತರು, ಆ ಕುರು ಆ ಜಾತಿಯೆಲ್ಲ ಇನ್ನೆಲ್ಲ ಇದಾರೆ ಆ ಕಡೆ ಮೇಲೆ, ಅವರೆಲ್ಲ ಹಿಡಿತಾರೆ, ತಿಂತಾರೆ. ಪವಿತ್ರವಾಗಿದೆ, ಉತ್ತಮವಾಗಿದೆ, ಪ್ರತ್ಯಕ್ಷವಾಗಿ ನೇರಾಗಿ ಮಾನಸ ಪ್ರತ್ಯಕ್ಷ ಗೊತ್ತಾಗುವಂಥದ್ದು, ಧರ್ಮಕ್ಕೆ ಹೊರಚಾಗಿಲ್ಲ, ಮಾಡ್ಕೊಳ್ಳೋಕೆ ಸುಲಭ ಅಂತ ಜನ. ಕರ್ತುಂ ಸುಸುಖಂಬಂಧ, ಈ ಆತ್ಮಜ್ಞಾನ ಮಾಡ್ಕೊಳ್ಳೋದು ತುಂಬಾ ಈಸಿ ಅಂತ ಇದ್ದಾನೆ. ಬಾಳೆಹಣ್ಣು ತಿನ್ನೋಕ್ಕಿಂತ ಸುಲಭ ಅಂತ ಇದ್ದಾನೆ. ಬಾಳೆಹಣ್ಣು ತಿನ್ಬೇಕಾದ್ರೂ ಕೈ ತಗೋಬೇಕು, ಸುಲಿಬೇಕು, ಮುರಿಬೇಕು, ಬಾಯಿಗೆ ಹಾಕೋಬೇಕು, ಅಗಿಬೇಕು, ನುಂಗಬೇಕು. ಕೆಲಸನೂ ಇಲ್ಲ, ತಿಳ್ಕೊಂಡ್ರೆ ಆಯ್ತು. ಸುಸುಖಂ ಕರ್ತುಂ. ಆಮೇಲೆ ಅಷ್ಟೇ ಅಲ್ಲ, ಫಲ ಈಸಿಯಾಗಿ ಸಿಕ್ಕಿದೆ, ಫಲ ಬೇಗ ಮುಗಿದೋಗ್ಬಿಟ್ಟು ನೆಶ ಸೇರಿದ್ರೆ ಒಂದ್ 5 ನಿಮಿಷ ಕಟ್ತಾನಿಲ್ಲ, ಮತ್ತೆ ಕಟ್ತ ಶುರು ಆಯ್ತು, ಮತ್ತೆ ನೆಶ ಸೇರಿದ್ರು. ಹಂಗಲ್ಲ ಇದು. ಒಂದ್ಸಲ ಜ್ಞಾನ ಆಗ್ಬಿಟ್ರೆ ನಾಶರಹಿತವಾದ ಫಲ, ಅನಂತ ಫಲ. ಇಂಥ ಫಲಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ ಪರಮಾತ್ಮ ಇದು ಮಾಡ್ತಿದ್ದಾನೆ. ಸುಲಭವಾಗಿ ಮಾಡ್ಕೋಬಹುದು, ಅನಂತ ಫಲ ಉಳ್ಳದ್ದಾಗಿದೆ, ನೇರಾಗಿ ಅನುಭವ ಗೊತ್ತಾಗುತ್ತೆ, ಪರಮಾರ್ಥವಾಗಿದೆ. ಯಾಕೆ ಪ್ರಯತ್ನ ಪಡ್ತಿಲ್ಲ ನೀವು ಅಂತ. ತಚ್ಚ ರಾಜವಿದ್ಯಾ ವಿದ್ಯಾನಾಂ ರಾಜ. ತಚ್ಚ ರಾಜವಿದ್ಯಾ ವಿದ್ಯಾನಾಂ ರಾಜ. ಅದು ರಾಜವಿದ್ಯೆಯು ವಿದ್ಯೆಗಳಲ್ಲಿ ರಾಜ, ರಾಜವಿದ್ಯಾ. ವಿದ್ಯೆಗಳು ಅನೇಕ, ಏನು ಋಗ್ವೇದ, ಯಜುರ್ವೇದ, ಸಾಮವೇದ, ಹರ್ವೇದ, ಇತಿಹಾಸ ಪುರಾಣ, ಮಾಕೋವಾಕ್ಯಂ, ನಕ್ಷತ್ರ ವಿದ್ಯಾಂ, ದೇವ ವಿದ್ಯಾಂ, ಸರ್ಪ ವಿದ್ಯಾಂ, ಹಪ್ಪದೇವಜನ ವಿದ್ಯಾಂ, ನಾರದರು ಪಟ್ಟಿ ಮಾಡಿದಾರಲ್ಲ. ಆ ಎಲ್ಲಾ ವಿದ್ಯೆಗಳಲ್ಲೂ ಇದು ಶ್ರೇಷ್ಠವಾದ ವಿದ್ಯೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ. ವಿದ್ಯೆಗಳೆಲ್ಲ ಅಧ್ಯಾತ್ಮ ವಿದ್ಯೆ ಶ್ರೇಷ್ಠವಾದದ್ದು. ಯಾಕಂದ್ರೆ ದೀಪ್ತಿ ಅತಿಶಯತ್ವ, ದೀಪ್ತಿ ಅತಿಶಯತ್ವ, ಹೆಚ್ಚಾದ ಕಾಂತಿಯಿಂದ ಕೂಡಿದ್ದಾಗಿದೆ. ಅಂದ್ರೆ ಜ್ಞಾನದಿಂದ ಗೊತ್ತಾದ ಬ್ರಹ್ಮದಲ್ಲಿ ಕಾಂತಿ ಜಾಸ್ತಿ ಇದೆ ಅಂತ. ಆ ಬ್ರಹ್ಮವನ್ನು ವಿಷಯ ಮಾಡ್ಕೊಂಡು ಜ್ಞಾನವು ಕಾಂತಿಯುಕ್ತವಾಗಿದೆ. ಬ್ರಹ್ಮವು ಚೈತನ್ಯ ಸ್ವರೂಪ, ಜ್ಯೋತಿ ಸ್ವರೂಪ. ಅದೇ ಸೂರ್ಯಾದಿಗಳು ಬೆಳಗ್ತಾ ಇರೋದು. ಆ ಸೂರ್ಯಾದಿಗಳು ಬೆಳಗ್ತಾ ಬ್ರಹ್ಮವನ್ನ ತಿಳಿಸ್ಕೊಳ್ಳೋ ಜ್ಞಾನವೂ ಕೂಡ ಅತ್ಯಂತ ದೀಪ್ತಿಯುಕ್ತವಾಗಿದೆ, ಕಾಂತಿಯುಕ್ತವಾಗಿದೆ. ನಿಮ್ಮ ಸಾತ್ವಿಕತೆಯ ಪರಮಾವಧಿ ಉಂಟಾದ್ರೆ ಜ್ಞಾನವಾಗತ್ತೆ. ಸಾತ್ವಿಕತೆ ತುಂಬಾ ಬೆಳ್ಕೋಬೇಕು. ಸಾತ್ವಿಕತೆ ಬೆಳ್ಕೋಬೇಕಾದ್ರೆ ಆಹಾರ ನಿಯಮ ಪಾಲನೆ ಮಾಡ್ಬೇಕು, ವಿಹಾರ ನಿಯಮ ಪಾಲನೆ ಮಾಡ್ಬೇಕು, ಮಾತು ತ್ರಿಕರಣ ಶುದ್ಧಿ ಇರಬೇಕು. ಮಾತು, ಇಂದ್ರಿಯ, ದೇಹ, ಮನಸ್ಸು. ಹಾಗೆ ಭಗವಂತ 11ನೇ ಅಧ್ಯಾಯ ಹೇಳ್ತಾರಲ್ಲ, ಹೇಗೆ ಆಹಾರ ನಿಯಮ ಎಲ್ಲ ನಿಯಮ ಮಾಡ್ತಾರೆ. ಅವಾಗ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾಸ್ಮೃತಿ. ನಾವೇನ್ ಮಾಡ್ತೀವಿ, ಆಹಾರದಲ್ಲೇ ನಿಯಮ ಪಾಲಿಸೋಲ್ಲ, ಎಲ್ಲ ತಿನ್ಬಿಡ್ತೀವಿ. ಈರುಳ್ಳಿ ತಿಂತೀವಿ, ಬೆಳ್ಳುಳ್ಳಿ ತಿಂತೀವಿ, ಹೋಟ್ಲು ತಿಂತೀವಿ, ಬೀದಿ ಬೇಳೆ ತಿಂತೀವಿ. ಹೊರಗಡೆ ಯಾರು ಕೊಟ್ಟಿಲ್ಲ, ಅವ್ರ ಹೈಜೀನ್ ಇದೆಯಾ ಇಲ್ವಾ, ಹೇಗ್ ಮಾಡಿದಾನೆ ಎಂತದ್ದು ನೋಡೋಲ್ಲ. ಬೀದಿ ಮೆಸಿಕಿದ್ರೆ ಕೊಂಡ್ಕೊಂಡು ತಿನ್ಬಿಡ್ತೀವಿ. ಅದು ಮನಸ್ಸಿನ ದುಷ್ಪರಿಣಾಮ ಮಾಡುತ್ತೆ. ಅದು ಅನ್ನವೇ ಮನಸ್ಸಾಗೋದ್ರಿಂದ ಆ ಮನಸ್ಸು ದುಷ್ಪರಿಣಾಮ ಮಾಡುತ್ತೆ. ದೀಪ್ಯತೆ ಹಿ ಇಯಂ ಅತಿಶಯೇನ ಬ್ರಹ್ಮ ವಿದ್ಯಾ ಸರ್ವವಿದ್ಯಾನಾಂ. ದೀಪ್ಯತೆ ಹಿ ಇಯಂ ಅತಿಶಯೇನ ಬ್ರಹ್ಮ ವಿದ್ಯಾ ಸರ್ವವಿದ್ಯಾನಾಂ. ಬ್ರಹ್ಮವಿದ್ಯೆಯು ಹೆಚ್ಚಾಗಿ ಎಲ್ಲಾ ವಿದ್ಯೆಗಳ ಪೈಕಿ ಹೊಳೆಯುತ್ತಿದೆ ಅಲ್ಲವೇ. ಪ್ರತಿಯೊಂದು ವಿದ್ಯೆಯು ಅದರ ಸಬ್ಜೆಕ್ಟ್ ಮಾತ್ರ ತಿಳಿಸ್ಕೊಡುತ್ತೆ, ಇದು ಮಾತ್ರ ಎಲ್ಲಾ ವಿಚಾರ ತಿಳಿಸ್ಕೊಟ್ಬಿಡುತ್ತೆ. ಎಲ್ಲವುದ ತತ್ವ ಪರಬ್ರಹ್ಮವೇ, ಎಲ್ಲವೂ ಪರಮಾತ್ಮ ರೂಪವನ್ನೇ ತಿಳಿಸ್ತಾ ಇದೆ. ಪರಂಪರೆಯಿಂದ ನೇರಾಗಿಯೋ ಪರಂಪರೆಯಿಂದ ಪರಮಾತ್ಮ ತಿಳಿಸ್ಕೊಸೇ ವಿದ್ಯೆ ಬಂದಿರೋದು ಅಂತ ಹೇಳಿ ಈ ಬ್ರಹ್ಮವಿದ್ಯೆ ತಿಳಿಸ್ಕೊಟ್ಬಿಡುತ್ತೆ. ಹಾಗೆ ಈ ಬ್ರಹ್ಮವಿದ್ಯೆಯು ಹೆಚ್ಚಾಗಿ ಎಲ್ಲಾ ವಿದ್ಯೆಗಳ ಪೈಕಿ ಜಾಸ್ತಿಯಾಗಿ ಬೆಳಗುತ್ತಿದೆ ಅಲ್ಲವೇ ಅಂತ ಇದ್ದಾರೆ. ತಥಾ ರಾಜಗುಹ್ಯಂ ಗುಹ್ಯಾನಾಂ ರಾಜ. ತಥಾ ರಾಜಗುಹ್ಯಂ ಗುಹ್ಯಾನಾಂ ರಾಜ. ರಾಜಗುಹ್ಯ ಗುಹ್ಯಗಳಲ್ಲಿ ರಹಸ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ರಹಸ್ಯ, ಬಹಳ ತುಂಬಾ ಸೀಕ್ರೆಟ್. ಹೇಳಲೇಬಾರದು. ಯಾರಿಗೆ ಇದರಲ್ಲಿ ಶ್ರದ್ಧೆ ಇಲ್ಲ, ಗೌರವ ಇಲ್ಲ, ತಿರಸ್ಕಾರ ಬುದ್ಧಿ ಇದೆ, ಆ ಪರಮಾತ್ಮದ ಭಕ್ತಿ ಇಲ್ಲ, ಅವ್ರಿಗೆ ಹೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಚೀಪ್ ಆಗ್ಬಿಡುತ್ತೆ. ಇದೇ ನಮ್ಮ ಹೊಸಲ್ಲಿ ಒಬ್ರು ಇದ್ದಾರೆ, ಅವರು ವೇದಾಂತ ಅಂದ್ರೆ ಏನ್ ಗೊತ್ತಾ, ಕಟ್ಲೆ ರೂಮಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇಲ್ಲದೆ ಇರುವ ಕರಿ ಬೆಕ್ಕನ್ನು ಹುಡುಕುವ ಪ್ರಯತ್ನ. ಏನ್ ಹೇಳಿ, ಇಲ್ಲದೆ ಇರುವ ಕರಿ ಬೆಕ್ಕನ್ನು ಹುಡುಕುವ ಪ್ರಯತ್ನವೇ ವೇದಾಂತ ಅಂತ. ವೇದಾಂತ ಅಂದ್ರೆ ಕಟ್ಲೆ ರೂಮು, ಕಣ್ಣಿಗೆ ಬಟ್ಟೆ ಬೇರೆ ಕಟ್ಕೊಂಡಿದ್ದಾರೆ, ಕರಿ ಬೆಕ್ಕು, ಮತ್ತೆ ಅದು ಇಲ್ಲದೆ ಇರೋದು ಅದನ್ನ ಹುಡುಕ್ಬೇಕು, ಅದೇ ವೇದಾಂತ ಅಂತ. ಪಾಪ
ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಬೇಕೆ ಹೊರತು ಇನ್ನೇನು ಹೇಳ ಹಾಗಿಲ್ಲ. ಯಾಕಂದ್ರೆ ಅವರು ಸತ್ಯಮೇವಂ ಗುರು ಸಂಪ್ರದಾಯ ರಹಿತಾನಾಂ ಅಶ್ರುತ ವೇದಾಂತಾನಾಂ ಸಮ್ಯ ಪ್ರಮಾಣೇಶು ಅಕೃತಶ್ರಮಾಣಾಂ ಭಾಷೆಗೆ ಬರೆದಿಲ್ಲ ಆಸನ್ನಂ ಆತ್ಮಭೂತಮಪಿ ದುರ್ವಿಜ್ಞೇಯಂ ಭವತಿ ತೇಷಾಂ ಬರೆದಿದ್ದಾರೆ ಗೀತಾ ಭಾಷ್ಯದಲ್ಲಿ. ಸಂಸ್ಕಾರ ಇಲ್ಲ, ಭೋಗಾಸಕ್ತರು, ವಿಷಯಾಸಕ್ತರು, ಬರೀ ಧನಕನಕವಾದ ದುಡ್ಡಲ್ಲೇ ಮುಳುಗಿರ್ತಾರೆ. ಅವ್ರಿಗೆ ಪರಮಾರ್ಥ ವಿಚಾರ ಎಲ್ಲಿಂದ ಗೊತ್ತಾಗೋದಿಲ್ಲ. ಅವ್ರು ಅಯ್ಯೋ ಪಾಪ ಅನ್ಬೇಕೆ ಹೊರತು ಬೈಬಾರ್ದಂತೆ ಅವ್ರನ್ನ. ಅಯ್ಯೋ ಪಾಪ ಅವ್ರಿಗೆ ಗೊತ್ತಾಗಲ್ಲ ಕಣೋ ಅಂತ ಅನುಕಂಪೆ ತೋರಿಸ್ಬೇಕಂತೆ. ಕಷ್ಟ ಅದು. ಕರೆಕ್ಟ್ ಗುರುಗಳೇ, ಏನಂತಾರೆ ಅನುಕಂಪ ತೋರಿಸ್ಲೇಬೇಕು ಗುರುಗಳೇ. ಅದು ಎಲ್ಲರಿಗೂ ಅಷ್ಟು ಈಸಿಯಾಗಿ ಟಕ್ಕಂತ ಬಂದ್ಬಿಡಲ್ಲ. ಪಾಪ ಅವ್ರು ಪೂಜೆ ಮಾಡ್ಕೊಂಡು ಖುಷಿಯಾಗಿರ್ಲಿ ಅಲ್ವಾ. ಅವ್ರಿಗೆಲ್ಲ ಪೂಜೆ ಮಾಡೋದಮ್ಮ, ಪೂಜೆ ಮಾಡುದು ಏನ್ ಮಾಡಿದ್ರು ಅವರು ಬರೀ ಲೌಕಿಕ ಸುಖಕ್ಕೆ. ನನ್ನ ಮಗನಿಗೆ ಒಳ್ಳೆ ಓದು, ಒಳ್ಳೆ ಕೆಲಸ, ಒಳ್ಳೆ ದುಡ್ಡು, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಒಳ್ಳೆ ಎಲ್ಲ ನಂಗೆ ಎಷ್ಟು ಕಲ್ಯಾಣ ಅಂತ ನಾನು ಒಳ್ಳೇದೆಲ್ಲ ಬೇಕು. ಇಟಾಚಿ ಬಾಚ್ತಾರಲ್ಲ ಹಾಗೆ ಬಾಚ್ತಾ ಇರ್ತಾರೆ. ಇಟಾಚಿ ಮಣ್ಣು ಬಾಚುವಾಗಿ ಪ್ರಪಂಚ ಎಲ್ಲಾ ಸುಖನು ಬಾಚ್ತಾ ಇರ್ತದೆ. ಅದನ್ನ ಕಾಮ ಪಿಶಾಚಿ ಅದು. ಹಿಟಾಚಿಯ ಕಂಪನಿ ಹಿಟಾಚಿ ಅದಕ್ಕೂ ಹಿಟಾಚಿ ಇದ್ದಾರೆ. ಹಿಟಾಚಿ ಕಂಪನಿ ಹೆಸರನ್ನು ಇದಕ್ಕೆ ಕೊಟ್ಟಿದ್ದಾರೆ. ಗೋಪಿ ಶ್ರೀನಿತ ಮತ್ಸರಂ ಹಾಗೆ JCB ಬಾಚ್ತಾ ಇರಲ್ಲಮ್ಮ, ಹಂಗೆ ಬಾಚ್ತಾ ಇರ್ತಾರೆ ಅವರು. ಆಯ್ತು JCB ದಿನ ಭಾಷಣೆ ಕೆಲಸ. ಅದು ಒಂದು ಸಿಗಲ್ಲ. ಕಲ್ಪನೆಯಲ್ಲಿ ಇರ್ತಾರೆ. ಕಲ್ಪನಾ ಲೋಕ ಮೋಸ ಹೋಗ್ತಾರೆ, ಗೊತ್ತಾಗಲ್ಲ ಪಾಪ. ಅಯ್ಯೋ ಅವ್ನು ನೋಡಿ ನಗಬೇಕು ಅಳ್ಬೇಕು. ಕೇಳಿಮ್ಮ ಶೈಲಜಾ ಗುರುಗಳೇ, ಹೇಳಿಮ್ಮ. ಇಲ್ಲಿ ನೀವು ಸಾತ್ವಿಕತೆಗೆ ಹೇಳಿದ್ದು ಆಹಾರ ನಿಯಮ, ವಿಹಾರ ನಿಯಮ, ಆಮೇಲೆ ತ್ರಿಕರಣ ಶುದ್ಧಿ ಅಲ್ವಾ? ತ್ರಿಕರಣ ಶುದ್ಧಿ ಅಂದ್ರೆ ಕಣ್ಣು, ಕಿವಿ, ಬಾಯಿ ಅಲ್ಲ, ದೇಹ, ಇಂದ್ರಿಯ, ಮನಸ್ಸು. ಸೊ ಮನಸ್ಸು ಅಂದ್ರೆ ಯೋಚನೆನೂ ಬರುತ್ತೆ ಅಲ್ವಾ? ಯೋಚನೆಯಲ್ಲೇ ಸಾತ್ವಿಕ ಯೋಚನೆ ಬೆಳೆಸ್ಕೋಬೇಕು. ರಾಜಸ ತಾಮಸ ಮೆಟ್ಕೋಬೇಕು. ಅದನ್ನು ಚೆನ್ನಾಗಿ ಬೆಳೆಸ್ಕೋಬೇಕು. ಸಾತ್ವಿಕ ಯೋಚನೆ ಬೆಳೆಸ್ಕೊಂಡು ತಾಮಸದ ಕಡೆ ಗಮನ ಕೊಡದೆ ರಾಜಸವನ್ನು ಹೆಚ್ಚಿಗೆ ಬೆಳೆಸ್ಕೊಳ್ಳದೆ ಸಾತ್ವಿಕ ತಿಳಿಸ್ಕೋಬೇಕು. ಸ್ವಾಧ್ಯಾಯ ಮಾಡ್ತಿರ್ಬೇಕು, ಭಗವತ್ ಚಿಂತನೆ ಮಾಡ್ತಿರ್ಬೇಕು, ಮಹಾತ್ಮರ ಸೇವೆ ಮಾಡಬೇಕು. ಆದಷ್ಟು ಕೈ ಕಾಲ ತ್ರಿಕರಣಗಳಿಂದ ಭಗವಂತನ ಸಂಬಂಧವನ್ನೇ ಹೊಂದಬೇಕು. ಅವಾಗ ಆದಾಗ ಒಂದು ತಮಾಷೆ ಏನ್ ಗೊತ್ತಾ, ಸ್ವಲ್ಪ ದಿವಸ ಮಾಡಿದ್ರೆ ನಿಮ್ಗೆ ಅದು ಸಹಜ ಆಗ್ಬಿಡುತ್ತೆ. ಆರಂಭ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಮಾಡ್ತಾ ಮಾಡ್ತಾ ಬ್ರೇಕಿಂಗ್ ಟ್ರಬಲ್ ಆಗ್ಬಿಡುತ್ತೆ. ಬ್ರೇಕಿಂಗ್ ಟ್ರಬಲ್ ಆಗ್ಬೇಕು. ಸ್ಟಾರ್ಟಿಂಗ್ ಟ್ರಬಲ್ ತೆಗೆಸ್ಕೊಂಡ್ಬಿಟ್ಟು ಬ್ರೇಕಿಂಗ್ ಟ್ರಬಲ್ ಆಗ್ಬಿಟ್ರೆ ಅದೇ ಇದ್ಲೇ ಇದ್ಬಿಟ್ರೆ. ಬ್ರೇಕಿಂಗ್ ಟ್ರಬಲ್ ಡೌಟ್ ಗುರುಗಳೇ, ವಾಸನ ನೀವೇ ಹೇಳ್ತೀರಲ್ಲ, ಸ್ಟ್ರಾಂಗ್ ಆಗಿ ಇದ್ಬಿಡುತ್ತೆ. ಆ ಸ್ಟ್ರಾಂಗ್ ಅನ್ನು ಮೆಟ್ಟಬೇಕು. ಅಷ್ಟು ಜೋರಾಗಿ ಸ್ಟ್ರಾಂಗ್ ಆಗಿದ್ದದನ್ನು ಮೆಟ್ಟು ಅಷ್ಟು ಬಿಟ್ಟು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬಿಡಕ್ಕೆ ಆಗಲ್ಲ. ಅದನ್ನ ಸರ್ವದ ಭಗವನ್ ನಾಮಸ್ಮರಣೆ ಬರ್ತಾ ಇರುತ್ತೆ. ನೀವು ಒಂದು 6 ತಿಂಗಳು ಬಿಡದೇನೆ ರಾಮನಾಮ ಸ್ಮರಣೆನ ಪ್ರೇಮದಿಂದ ಮಾಡಿ. ಪ್ರೇಮದಿಂದ ನಿಮ್ಮ ಅಮೆರಿಕ ಇಲ್ಲ ಮಗ, ಆ ಮಗನ್ ಕೂಗ್ಬೇಕಾದ್ರೆ ಎಷ್ಟು ಪ್ರೀತಿನ ಕೂಗ್ತಾರಲ್ಲ ಹಾಗೆ ರಾಮನ್ ಕರೀರಿ. ಪ್ರೀತಿನ ನೀವು ಹೋಲಿಸ್ಕೋಬೇಕು. ನನ್ ಮಗನ ಕರಿಬೇಕಾದ್ರೆ ಹ್ಯಾಕ್ ಕರಿತೀನಿ, ಅಥವಾ ನನ್ ಇನ್ನೊಂದನ್ನ ಸ್ನೇಹಿತನ ಕರಿಬೇಕಾದ್ರೆ ಹ್ಯಾಕ್ ಕರಿತೀನಿ, ಆ ರೀತಿ ರಾಮನ ಕರಿತಾ ಇದೀನಿ ನಾನು ನೋಡ್ಕೋಬೇಕು. ಆ ಪ್ರೇಮ ಇಟ್ಕೊಂಡು ರಾಮನನ್ನ ಕರೆದ್ರೆ, ಆ ರೀತಿ 6 ತಿಂಗಳು ಕರೆದ್ರೆ ಯಾಕೆ ಬರಲ್ಲ? ರಾಮ ಬಂದೇ ಬರ್ತಾನೆ. ಅಷ್ಟು ಈಸಿಯಾಗಿ ಬಂದ್ಬಿಡ್ತಾರೆ. ನೀವ್ ಪ್ರೇಮದಿಂದ ಕರೆಯಲ್ಲ ಅಷ್ಟೇ, ನಿಮ್ಗೆ ಪ್ರೇಮ ಕೊಡಲ್ಲ. ಎಲ್ಲ ಕೊಡ್ತೀರಾ. ಬೇಕಾದ್ ಬೆಳ್ಳಿ ತಟ್ಟೆ ಇಡ್ತೀರಿ, ಬೆಳ್ಳಿ ಬೂಬುಟ್ಟಿ ಇಡ್ತೀನಿ, ಬೇಕಾದ್ ಮಾರ್ಗಟ್ಲೆ ಹೂ ತರ್ತೀನಿ. ಅವನವ್ನು ಬೇಡ, ಅವನನ್ನು ಹೃದಯ ಕೊಡು, ಪ್ರೇಮ ಕೊಡು ಕೇಳ್ತಾನೆ. ಅದೊಂದು ಕೊಡಲ್ಲ. ನೀವು ಅದೊಂದು ಕೊಟ್ಬಿಟ್ರೆ ನಿಮ್ಮನ್ನು ಹೇಳ್ಕೊಂಡ್ಬಿಡ್ತಾನೆ. ನನ್ನ ಜೊತೆಲೇ ಇರು, ನಾನ್ ಬಿಟ್ಟು ಹೋಗಲೇ ಬೇಡ ಅಂತ ಹೇಳಿ ಪಕ್ಕದ ಕೂರ್ಸ್ಕೊಂಡ್ಬಿಡ್ತಾನೆ. ಯಾವಾಗ್ಲೂ ಅವನ ಚಿಂತನೆ ಬರ್ತಾ ಇರೋದು. ಸ್ವಲ್ಪ ದಿವಸ ಅಭ್ಯಾಸ ಮಾಡ್ಕೋಬೇಕು. ಅದೇ ಒಂದ್ ಹಾಡಿದೆ ಗುರುಗಳೇ, ಕೌನ್ ಕೆಹತಾ ಹೇ ಭಗವಾನ್ ಆತಾ ನಹಿ, ಹಮ್ ಯಶೋದೆ ಜೈಸೆ ಪುಕಾರ್ತಾ ನಹಿ ಅಂತ. ಕರೆಕ್ಟ್. ಯಶೋದೆ ಜೈಸೆ ವೈಸಾ ಪುಕಾರ್ತೆ ವೋ ಆತಾ ಹೈ. ಯಶೋದೆ ಪುಕಾರ್ನ, ಯಶೋದೆ ಹೇಗೆ ಕೂಗ್ತಾಳ ಹಾಗೆ ಕೂಗಿ ಯಾಕೆ ಬರಲ್ಲ? ಬಂದೇ ಬರ್ತಾನೆ. ಅವ್ನು ಬರದೇ ಎಲ್ಲಿದ್ದಾನೆ? ಆತ್ಮ ಕೂತ್ಕೊಂಡಿದ್ದಾನೆ. ಬರಲೇಬೇಕು ಅವನು. ಬರದೇ ಇರಕ್ ಆಗೋಲ್ಲ. ನಮ್ಗೆ ವ್ಯಾಮೋಹ ಜಾಸ್ತಿ, ಪ್ರಾಪಂಚಿಕ ವ್ಯಾಮೋಹ. ನಮ್ಗೆ ದುಡ್ಡಲ್ಲಿರೋ ಪ್ರೇಮ ಭಗವಂತನ ಮೇಲೆ ಇಲ್ಲ ಗೊತ್ತಾ? ನೀನ್ ನೋಡಿ, ಪರೀಕ್ಷೆ ಮಾಡಿ ನೋಡಿ. ಈಗ 2000 ರೂಪಾಯಿ ಕಟ್ಟಿಡಿ, ಈಗ ಭಗವಂತನ ಫೋಟೋ ಇಡಿ, ಫೋಟೋ ಪಕ್ಕಕ್ಕೆ ಇಟ್ಟು 2000 ಕಟ್ಟಿ ಮೇಲೆ ತಗೊಂಡು ಇದ್ರಲ್ಲಿ ಇಡ್ತೀವಿ, ಬೀರು ತಗೊಂಡು ಲಾಕರ್ ಇಡ್ತೀವಿ.
ಫೋಟೋ ಅಲ್ಲೇ ಇರಲಿ, ಟೇಬಲ್ ಮೇಲೆ ಇರಲಿ, ಯಾರು ಹೊತ್ಕೊಂಡು ಹೋಗಲ್ಲ ಕೊಟ್ಟು. ಹಂಗಿಲ್ಲ ಅನ್ಸುತ್ತೆ ಗುರುಗಳೇ. ಎಲ್ಲರೂ ನನ್ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲರ ಬಗ್ಗೆ ಹೇಳ್ತಾ ಇದೀನಿ. ಅಲ್ಲಮ್ಮ, ಆದ್ರೆ ಅದು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋ ದೇವ್ರೆ ಕೊಡ್ತಾರಲ್ಲ, ಮತ್ತೆ ನಿಭಾಯಿಸ್ಲೇಬೇಕಾಗುತ್ತೆ. ಮಾಡ್ಕೊಂಡಿರೋದು ನಾವೆಲ್ಲ ಬರೀ ಜಪ ಕೂತ್ಕೋತೀವಿ ಅನ್ನಕ್ ಆಗಲ್ಲ, ಅದೇ ಬಂದಿರೋದು. ಆ ಯೋಗಕ್ಷೇಮ ಮಹಾಮಿ ಹೇಳಿಲ್ಲ ಅವನು, ನಿಮ್ ಯೋಗಕ್ಷೇಮ ನಾನು ನೋಡ್ಕೋತೀನಿ ಕೂತ್ಕೋತ್ ಹೇಳಿಲ್ಲ. ನಿಮ್ಗೆ ನಂಬಿಕೆ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಏನೋ ಒಂದು ಶಬ್ದ ಹಾಕ್ಬಿಟ್ಟು ತಪ್ಪಿಸ್ಕೋಕ್ ಬರಲ್ಲ, ಜಪಕ್ಕೆ ಕೂತ್ಕೋಬೇಕಿಲ್ಲ. ಲೌಕಿಕ ಕರ್ಮ ಮಾಡೋವಾಗ್ಲೂ ನಾನ್ ಪರಮಾತ್ಮನ್ ಸೇವೆ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋಣ, ನಾನ್ ಮಾಡ್ತಾ ಇದ್ದೀನಿ ನನ್ ಮಕ್ಳಿಗೆ ಅನ್ಕೊಳ್ದೆ ಇದ್ರೆ ಆಯ್ತಲ್ಲ. ಅಷ್ಟೇ, ಸರ್ವದಾ ಅವನ ಚಿಂತನೆ ಇದ್ದೆ ಸಾಕು. ತಚ್ಚಿಂತನಂ ತತ್ಕಥನಂ ಮನ್ಮನಾಭವ ಮದ್ಭಕ್ತೋ ಮಜ್ಜಾಜಿ ಮಹಾನ್ ನಮಸ್ಕಾರ. ಹಾಗಿರ್ಬೇಕು, ಎಲ್ಲವೂ ಬರುತ್ತೆ. ಭಗವಂತ ಒಬ್ಬ ಬರಲ್ಲ, ಅದು ಒಬ್ಬನ ಜಾಗ ಇಲ್ಲ, ಎಲ್ಲಕ್ಕೂ ಜಾಗ ಇದೆ ನಮ್ಮ ಹೃದಯದಲ್ಲಿ. ಅದೊಂದೇ ನ್ಯಾಯ. ಪ್ರಪಂಚದ ಹಾಳುಗಳು ಪದಾರ್ಥಕ್ಕೆಲ್ಲ, ಬೇಡದೇ ಪದಾರ್ಥಕ್ಕೆಲ್ಲ ಜಾಗ ಇದೆ. ನಮ್ಮಲ್ಲಿ ಪವಿತ್ರಂ ಪಾವನಂ ಇದಂ ಉತ್ತಮಂ. ಇದು ಪವಿತ್ರವಾದದ್ದು, ಪಾವನಕರ, ಶುದ್ಧಿಕರವಾದದ್ದು. ಅದರಲ್ಲೂ ಗಂಗೆ ನೀರು, ಪಂಚಗವ್ಯ, ಬೇರೆ ಬೇರೆ ಆಜ್ಯ ಪ್ರಸಾದ ಇದೆಯಲ್ಲ, ಎಲ್ಲಕ್ಕಿಂತಲೂ ಈ ಚಿಂತನೆ ಅತ್ಯಂತ ಪವಿತ್ರ, ಪಾವನತಮ. ಸರ್ವೇಷಾಂ ಪಾವನಾನಾಂ ಶುದ್ಧಿಕಾರಣಂ ಬ್ರಹ್ಮಜ್ಞಾನಂ ಉತ್ಕೃಷ್ಟತಮಂ. ಪಾವನಕರವಾಗಿ ಅನೇಕ ಪದಾರ್ಥ, ಗಂಗಾ ಸ್ನಾನ ಭಾರಿ ಶುದ್ಧಿ, ಪಂಚಗವ್ಯ ತಗೊಂಡು ಭಾರಿ ಶುದ್ಧಿ, ಕುಷ್ಮಾಂಡ ಹೋಮ ಭಾರಿ ಶುದ್ಧಿ ಎಂತಲ್ಲ. ಎಲ್ಲಾ ಶುದ್ಧಿ ಪಡ್ಕೊಂಡ್ಮೇಲೆ ಆತ್ಮಜ್ಞಾನ ಆಗೋದು. ಆತ್ಮಜ್ಞಾನ ಸಮಸ್ತದ ಶುದ್ಧಿಯಿಂದ ದೊರಕುವಂಥದ್ದು. ಆತ್ಮಜ್ಞಾನದಿಂದ ಆಗುವ ಶುದ್ಧಿ ಎಲ್ಲಾ ಶುದ್ಧಿಯನ್ನು ಶುದ್ಧಿ ಮಾಡ್ತಾರೆ. ತೀರ್ಥೀಕರುವಂತೆ ತೀರ್ಥಾನೇ, ಗಂಗಾ ನದಿಗಳಿಗೂ ತೀರ್ಥತ್ವ ಅಂತ ಅನ್ಕೊಡೋದು ಈ ಮಹಾತ್ಮರ. ಸ್ವಾಂತಸ್ಥೇನ ಗದಾಭೃತ ಅಂತ ಇವನು ಹೇಳ್ತಾನೆ ಧರ್ಮರಾಜ. ಅಲ್ಲ ವಿದುರ ತೀರ್ಥಯಾತ್ರೆಗೆ ಹೋಗ್ತಾರೆ. ತೀರ್ಥಯಾತ್ರೆಗೆ ನೀ ಯಾತ್ರಕ್ಕೆ ಹೋಗ್ಬೇಕು ಅಂದ್ರೆ, ಪಾಮರ ಜನರು ತೀರ್ಥ ಸ್ನಾನ ಮಾಡ್ಬೇಕಾದ್ರೆ ಅವ್ರು ಪುಣ್ಯ ಬರ್ಬೇಕಾದ್ರೆ ಈ ಮಹಾತ್ಮರು ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಇವರ ಮಹಾತ್ಮ ಇದು ಅಂಗಿರಸಸ್ಸು ಅಗ್ನ ಲೋಕಿಯಂತಹ ಅಪ್ಸುದೀ ಖ್ಯಾತಪಸಿ ಪ್ರಾವೇಶಯನ್ನು ಶ್ರುತಿ ಹೇಳುತ್ತೆ. ಅಂಗಿರಸ ಋಷಿಗಳು ತಪಸ್ಸು ಸ್ವರ್ಗಲೋಕಕ್ಕೆ ಹೋಗ್ಬೇಕಾದ್ರೆ ತಮ್ಮ ದೀಕ್ಷಾ ಮತ್ತು ತಪಸ್ಸು ಇತ್ತು. ದೀಕ್ಷಾ ತಪಸ್ಸನ್ನು ನೀರಲ್ಲಿ ಇಟ್ಟೋದ್ರಂತೆ. ಅಪ್ಸುಸ್ನಾತಿ ಸಾಕ್ಷಾತ್ ದೇವದೀಕ್ಷಾ ತಪಸಿ ಅವರುಂಧೇ. ನೀರಲ್ಲಿ ಸ್ನಾನ ಮಾಡಿದಾಗ ದೀಕ್ಷಾ ತಪಸ್ಸನ್ನು ತಗೊಂಡ್ಬರ್ತಾನೆ. ತೀರ್ಥೇ ಸ್ನಾತಿ, ತೀರ್ಥ ಸ್ನಾನ ಮಾಡಬೇಕು. ತೀರ್ಥೇ ತೇತಾಂ ಪ್ರವೇಶಯನ್, ತೀರ್ಥದಲ್ಲೇ ಅವರು ಆ ದೀಕ್ಷಾ ತಪಸ್ಸನ್ನು ಇಟ್ಟು ಹೋದ್ರು. ತೀರ್ಥೇ ಸ್ನಾತಿ ತೀರ್ಥಮೇವ ಸಮಾನಾನಾಂ ಭವತಿ ಅಪೋಷ್ಣಾದಿ ಅಂತರತ ಏವ ಮೇಧ್ಯೋ ಭವತಿ. ಆಮೇಲೆ ಆಚಮನ ಮಾಡಿ ಒಳಗೂ ಶುದ್ಧಿ ಆಗ್ಬೇಕು ಅಂತ ಗಂಗಾಂಗ್ರ ಆಚಮನ. ಆಸಾದಿ ಕೀಟಿ ಮುಂದಿನ ಸ್ವಾಮಿಯಾಜಿ ವಿಚಾರ. ಇದಿಷ್ಟು ಯೂನಿವರ್ಸಲ್. ಅದು ಯಾವಾಗಲೂ ಅಷ್ಟೇ, ಮಹಾತ್ಮರ ಸನ್ನಿಧಿ ಹೋಗ್ಬೇಕು, ಅವರ ಸೇವೆ ಮಾಡ್ಬೇಕು, ಅವರ ಉಪದೇಶ ಕೇಳ್ಬೇಕು, ಅವರ ಜೊತೆಯಲ್ಲೇ ಇರ್ಬೇಕು. ನೀನು ತಪಸ್ಸು ಮಾಡ್ಬೇಕಾಗಿಲ್ಲ, ಅವ್ರ ಜೊತೆಲಿ ಇದ್ಬಿಟ್ರೆ ದೊಡ್ಡ ತಪಸ್ಸದು. ಪರಮಹಂಸಂಥವ್ರ ಜೊತೆಲಿ ಇದ್ಬಿಟ್ರೆ, ಗೋಂದಾಳಿ ಮಹಾರಾಜರಂಥವ್ರ ಜೊತೆಲಿ ಇದ್ಬಿಟ್ರೆ ಇನ್ನೇನು ಮಾಡ್ಬೇಕಾಗಿಲ್ಲ. ಅವ್ರು ನಮ್ಮನ್ನ ಆ ತಾತನ ಕೈಯನ್ನು ಹಿಡ್ಕೊಂಡ್ಬಿಟ್ರೆ ಮೊಮ್ಮಗ ಏನು ಯೋಚನೆ, ತಾತ ನಡ್ಸ್ಕೊಂಡು ಹೋಗ್ತಾನೆ. ಕತ್ಲೆ ಆಗಿರ್ಲಿ ರಾತ್ರಿ ಆಗಿರ್ಲಿ ಏನಾಗಿರ್ಲಿ, ತಾತ ಕೈ ಹಿಡ್ಕೊಂಡಿರುವಾಗ ಹೆದರಿಕೆ ಮೊಮ್ಮಗೆ. ಹಂಗೆ ಮಹಾತ್ಮರ ಕಾಲಿಗೆ ಬಿದ್ದು ಬಿಟ್ಮೇಲೆ ಇನ್ನು ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ನಮ್ ತಲೆನೋವಲ್ಲ ಅವ್ರಿಗೆ ಹಾಕ್ಬಿಟ್ಟಿದೀವಿ. ನಾವು ಅವ್ರು ಹೇಳ್ದನ್ನ ಮಾಡ್ಕೊಂಡು ಹೋಗೋದು ಅಷ್ಟೇ ನಮ್ ಡ್ಯೂಟಿ. ಅದೇನೋ ಎಲೆಕ್ಟ್ರಿಕ್ ಟಚ್ ತರ ಇರುತ್ತಂತೆ ಗುರುಗಳೇ, ಅವ್ರು ಮುಟ್ಬಿಟ್ರೆ ನಮಗೂ ಬಂದ್ಬಿಡುತ್ತೆ. ಒಳ್ಳೆ ವೈಬ್ರೇಷನ್ ಇರುತ್ತಮ್ಮ. ಒಳ್ಳೆ ವೈಬ್ರೇಷನ್ ಬಂದು ಅವರು ಪರಮಹಂಸರು ವಿವೇಕಾನಂದ ತಲೆ ಕೈ ಇಟ್ಕೊಳ್ಳೇನೆ ಸಮಾಧಿ ಹೋಗುತ್ತಲ್ಲ, ವಿವೇಕಾನಂದ ದಿನಗಟ್ಟಲೆ ಸಮಾಧಿಲಿ ಇದ್ರಂತಲ್ಲ, ಹಂಗೆ ಬಂದ್ಬಿಟ್ಟು ಅನುಪಮ ತಲೆ ಮೇಲೆ ಇಟ್ಬಿಟ್ರು ಅಂತಂದ್ರೆ ಹಂಗೆ ಸಮಾಧಿ ಅನುಪಮ ಅವರು. 3 ದಿವಸ ಯಾಕೋ ಹೇಳೇ ಯಜಮಾನ್ರು ಬಂದ್ಬಿಟ್ಟು ನಮ್ ಹೆಂಡತಿ ಏನೋ ಆಗಿದೆ ಕರ್ಕೊಂಡೋಗಿ ದೇವರು ಕಾರ್ ಕರ್ಕೊಂಡೋಗಿ ಏನೋ ಇದಕ್ಕೆ ನಿಮ್ಮ ಹಂಸ ಎಲ್ಗೂ ಸೇರಿಸ್ಬಿಡ್ತಾರ. ಯಜಮಾನ್ರು ಗೊತ್ತಾಗಲ್ಲಮ್ಮ ಸಮಾಜದಲ್ಲಿದ್ದಾರೆ ಅಂತ. ಸಮಾಜದಲ್ಲಿದ್ದಾರೆ, ನೀವು ಹುಚ್ಚಿಡ್ತಿದೆ ಏನೋ ಆಗಿದೆ, ಹೋಮ ಹೋಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹಂಸ ಕರ್ಕೊಂಡು ಹೋಗ್ಬಿಡ್ತಾರೆ. ನೀವು ಸಮಾಜದಲ್ಲಿ ಇರ್ತೀರ. ಆಮೇಲೆ ಎಚ್ಚರ ಆದ್ಮೇಲೆ ಯಾಕೆ ಇಲ್ಲಿ ಕರ್ಕೊಂಡ್ಬಂದ್ರಿ ನನ್ನನ್ನ, ಸಮಾಜದಲ್ಲಿ ಇದ್ದಲ್ಲ ಅಂತ ಹೇಳಿ ನೀವು ಆಮೇಲೆ ಬೈತೀರ. ಆಯ್ತು.